ಬಾಲರಾಜ್ನ ಕೋಪ ನೆತ್ತಿಗಿರ್ತು ಮತ್ತು ಜೋರಾಗಿ ಸಾಮ್ರಾಟ್ಗೆ ಹೊಡೆಯಲು ಹೊರಟ. ಅಷ್ಟರಲ್ಲಿ ಸಾಮ್ರಾಟ್ ಬಾಲರಾಜ್ನ ಕಾಲ್ಗೆ ಒಂದು ಕಿಕ್ ಕೊಟ್ಟ. ಬಾಲರಾಜ್ನ ಬ್ಯಾಲೆನ್ಸ್ ತಪ್ಪಿತು. ಏ ಬಲರಾಜ್, ಸುಮ್ನೆ ಸರೆಂಡರ್ ಆಗ್ಬಿಡು. ಯಾಕೆ ನಿನ್ ರೆಕಾರ್ಡ್ ನ ಹಾಳು ಮಾಡ್ಕೊಂತೀಯ? ನಾನ್ ಹೊರಗಡೆ ಯಾರಿಗೂ ಹೇಳಲ್ಲ ಟೈಗರ್ ನಿನ್ನ ಸೋಲಿಸ್ತಾ ಅಂತ. ಬಾಲರಾಜ್ ಕೋಪದಿಂದ ಸಾಮ್ರಾಟ್ಗೆ ಪಂಚ್ ಮಾಡಲು ಆರಂಭಿಸಿದ. ಆದ್ರೆ ಅವನ ಎಲ್ಲ ಪಂಚ್ ಮಿಸ್ ಆಯ್ತು. ಸಾಮ್ರಾಟ್ ಬಾಲರಾಜ್ನ ಮುಖಕ್ಕೆ ಹೊಡೆಯದೆ ರಿಂಗ್ ನ ಒಂದು ಬದಿಯಲ್ಲಿ ಹೋಗಿ ನಿಂತ್ಕೊಂಡ. ಬಾಲರಾಜ್ ಕಷ್ಟಪಟ್ಟು ಕೂರಲು ಪ್ರಯತ್ನಿಸಿ ಮೆಲು ಧ್ವನಿಯಲ್ಲಿ ಹೀಗೆಂದು ಹೇಳ್ದ, ಅಕ್ರಮ್, ಇವತ್ ನಿನಗೆ ತುಂಬಾ ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತು. ಬಾಲರಾಜ್ನ ಸೊಂಟ ತುಂಬಾ ನೋತಿತ್ತು. ಅವನು ನಗುತ್ತಾ ಹೀಗೆಂದು ಹೇಳ್ದ, ಇದನ್ನೆಲ್ಲ ನೀನ್ ಎಲ್ಲಿಂದ ಕಲ್ತೆ? ಇದೆಲ್ಲ ನನ್ನ ಬ್ಲಡ್ ಅಲ್ಲೇ ಬಂದಿದೆ. ಇದು ಅಪ್ಪನ್ ಗಿಫ್ಟ್. ನನ್ನ ಜೊತೆ ಒಂದು ಪೆಗ್ ಹಾಕ್ತೀಯಾ? ಇವತ್ತು ಪಾರ್ಟಿ ನಂದೆ. ಬಲರಾಜ್, ನೀನು ಹೀಗ್ ಕೇಳಬಾರ್ದು. ನೀನ್ ಹೇಗ್ ಕೇಳ್ಬೇಕು ಅಂದ್ರೆ, ಟೈಗರ್ ಅವರೇ, ಇವತ್ತು ನನ್ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ, ಪಾರ್ಟಿ ಮಾಡೋಣವಾ ಅಂತ. ಟೈಗರ್ ಅವರೇ, ಇವತ್ತು ನನ್ನ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ? ಪಾರ್ಟಿ ಮಾಡೋಣವಾ? ಓಕೆ. ರೈಟ್. ಸರಿ, ಆಯ್ತು. ಹಾ ಸಾನ್ಯಾ, ನೋಡು, ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಮಧ್ಯೆ ಏನಿದ್ಯೋ ಅವ್ರಿಗೆಲ್ಲ ಗೊತ್ತಾಗಿದೆ. ಅವ್ರು ನಿನ್ನ ಭೇಟಿ ಮಾಡ್ಬೇಕಂತೆ. ನೀನ್ ಎಲ್ಲಿದ್ಯೋ ಈಗ್ಲೇ ಮನೆಗ್ ಬಾ. ಏನೋ ಇವಾಗ್ಲಾ? ಹಾ ಹೌದು. ಇಷ್ಟು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಬೇಗ ಬಾ ಅಷ್ಟೇ. ಬೈ ದ ವೇ ಅಕ್ರಮ್ ಬಲರಾಜ್, ನಾನು ನಿಮ್ ಜೊತೆ ಈಗ ಬರೋಕ್ಕಾಗಲ್ಲ. ನಾನು ಮನೆಗೆ ಹೋಗ್ಬೇಕು. ನನ್ನ ಅತ್ತೆ ಮತ್ತೆ ಮಾವ ಮನೆಗೆ ಬಂದಿದ್ದಾರೆ. ಅತ್ತೆ ಮಾವನ? ನಿನಗೆ ಮದ್ವೆ ಯಾವಾಗಾಯ್ತು? ಅದ್ ದೊಡ್ಡ ಕತೆ, ಇನ್ನೊಂದ್ಸಲ ಹೇಳ್ತೀನಿ. ಎಲ್ಲ ಓಕೆನಾ? ಮಾರ್ಕೋಕ್ ಫೋನ್ ಮಾಡಿ ಹೇಳ್ಬೇಕಾ ಏನಾದ್ರು? ಬೇಡ ಬಲರಾಜ್, ಇವಾಗ ಸದ್ಯಕ್ಕೆ ಇವನ್ ಬಗ್ಗೆ ಯಾರಿಗೂ ಗೊತ್ತಾಗೋದ್ ಬೇಡ. ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಟೈಗರ್ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ. ಸರಿನಾ? ಮಾರ್ಕೋ ಏನ್ ಮಾಡ್ತಿದ್ದಾನೋ ಅವ್ನು ಅದನ್ನೇ ಮಾಡ್ಲಿ. ಸರಿ, ನಾನು ಹೊರಡ್ತೀನಿ. ಅಕ್ರಮ್, ಆ ಹೊಸ ಕೆಲ್ಸದ ಬಗ್ಗೆ ನೆನಪಿದೆ ಅಲ್ವಾ ನಿಂಗೆ? ಚಿಂತೆ ಮಾಡ್ಬೇಡ, ನಿನ್ ಕೆಲ್ಸ ಆಗ್ತದೆ. ಇದನ್ನ ಹೇಳಿ ಸಾಮ್ರಾಟ್ ಅಕ್ರಮ್ ಮತ್ತು ಬಾಲರಾಜ್ ಜೊತೆ ಕೈ ಮಿಲಾಯಿಸಿ ಅಲ್ಲಿಂದ ಹೊರಟ. ಅವನು ಹೋಗಲು ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ದ. ಟೈಗರ್, ಇದನ್ ತಗೋ. ಇದು ಅದೇ ಬಾಟ್ಲು ಹೋಟೆಲ್ ಅಲ್ಲಿ ನೀನ್ ಕುಡಿತಿದ್ದೆ ಅಲ್ವಾ? ಇದನ್ನ ನಿನ್ನ ಅತ್ತೆ ಮಾವನಿಗೆ ಹೋಗಿ ಕೊಡು. ಖುಷಿಯಾಗಾರು ಇರ್ತಾರೆ. ಇದೆಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಅಕ್ರಮ್. ನಿನಗೂ ಅಷ್ಟೇ. ನೀನು ವಾಪಸ್ ಬಂದು ನಿರೀಕ್ಷೆಗಳನ್ನ ಜೀವಂತವಾಗಿಟ್ಟಿದ್ಯಾ. ಬಾಯ್. ಇವಾಗಾದ್ರೂ ಹೊರಗಡೆ ಬಾ. ಎಷ್ಟೊತ್ತು ರಿಂಗಲ್ಲೇ ಇರ್ತೀಯ? ಸ್ವಲ್ಪ ಸಮಯದ ನಂತರ ಸಾನ್ಯಾ ಮನೆ ಮುಂದೆ ಬಂದು ನಿಂತಿತ್ತು. ಸಾಮ್ರಾಟ್ ಕಾರಿನಿಂದ ಇಳಿದು ಮನೆಯ ಒಳಗೆ ಹೋದ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಇದನ್ನ ನಿಮ್ಮಿಬ್ಬರಿಗೋಸ್ಕರ ತಂದಿದ್ದೀನಿ. ಅರೆ ವಾ, ಏನ್ ವಿಶೇಷ? ತುಂಬಾ ಎಕ್ಸ್ಪೆನ್ಸಿವ್. ಸೂಪರ್, ಎಷ್ಟು ಚೆನ್ನಾಗಿದೆ ನೋಡು. ಓ ಪ್ಲೀಸ್ ನಿಲ್ಸಿ ನೀವು. ಎಲ್ಲಿಂದನೋ ಕದ್ಗೊಂಡ್ ಬಂದಿದ್ದಾನೆ ಅನ್ಸತ್ತೆ. ನಿಮಗನ್ಸತ್ತಾ ಇವನು ಇಷ್ಟು ಕಾಸ್ಟ್ಲಿ ಬಾಟ್ಲನ್ನ ತಗೊಂಡ್ ಬರ್ತಾನೆ ಅಂತ? ಮತ್ತೆ ನೀನು ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ಯಾ? ನನ್ ಮಗಳ ಜೀವನನ ಹಾಳು ಮಾಡಿದ ಮೇಲೆ ಇದನ್ನೆಲ್ಲ ಕೊಟ್ಟು ಸರಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಕದ್ದಿರೋ ವಸ್ತುನ ತಂದು. ಕ್ಷಮಿಸಿ, ನಾನು ಯಾರನ್ನೂ ಬಲವಂತವಾಗಿ ಮದ್ವೆ ಆಗಿಲ್ಲ, ಹಾಗೆ ಯಾವ ಕಳ್ತನೂ ಮಾಡಿಲ್ಲ. ಹೌದಾ? ಹಾಗಾದ್ರೆ ಇಷ್ಟು ದಿನ ನನ್ ಮಗಳ ಜೊತೆ ಬೂತಾಯ್ತಾ? ನೀನ್ ಇದನ್ನೆಲ್ಲ ದುಡ್ಡಿನ ಆಸೆಗೆ ಅಲ್ವಾ ನೀನ್ ಇದನ್ನೆಲ್ಲ ಮಾಡ್ತಾ ಇರೋದು? ನಿನ್ ಯೋಗ್ಯತೆ ಏನು? ನನ್ನ ಮಗಳ ಯೋಗ್ಯತೆ ಏನು?
ಸಾಮ್ರಾಟ್ಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಯ್ತು. ಯಾರು ಅವನ ಮಾತುಗಳನ್ನ ಕೇಳಲು ತಯಾರಿರ್ಲಿಲ್ಲ. ಹೌದು, ಸಾನ್ಯಾಳ ಬಾಳು ಹೀಗೆ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಹೇಗೆ ಆ ರೂಮ್ ನಲ್ಲಿ ಇದ್ದ ಮತ್ತು ಅವಳ ಜೊತೆ ಒಂದೇ ಹಾಸಿಗೆಯಲ್ಲಿದ್ದ ಅಂತ ಅವನಿಗೂ ತಿಳಿದಿರಲಿಲ್ಲ. ಯಾವುದು ಅವನ ಕೈಯಲ್ಲಿ ಇರಲಿಲ್ಲ. ಆದ್ರೆ ಏನ್ ಹೇಳಿದ್ರು ಅವರು ಅವನ ಮಾತನ್ನ ಕೇಳೋದಿಲ್ಲ ಅಂತ ಅವನು ಸುಮ್ಮನೆ ಇದ್ದ. ಕ್ಯೂಡನ ಮಾತು ಬರಲ್ವಾ ನಿನ್ಗೆ? ಶರ್ಮಿಳಾ, ಬಾ ಕುತ್ಕೋ. ಸಾಮ್ರಾಟ್, ನೀನು ಕೂಡ ಕುತ್ಕೋ. ಶರ್ಮಿಳಾ ಇನ್ನೂ ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು. ಸಾಮ್ರಾಟ್ ಕುಳಿತ ಮತ್ತು ರಾಜೀವ್ ಹೋಗೆಂದು ಹೇಳಿದ. ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಸಾನಿಯಾಗೆ ಅದ್ ಹೇಗಾಯ್ತು ಅನ್ನೋದಕ್ಕೆ ಉತ್ತರನೇ ಇಲ್ಲ. ಆದ್ರೆ ಅಲ್ಲಿ ಏನೋ ತುಂಬಾ ತಪ್ಪಾಗಿದೆ ಅನ್ನೋದು ನನ್ನ ಭಾವನೆ. ಆದ್ರೂ ಏನೇ ಆಗಿರ್ಲಿ, ಈಗ ನಿನ್ನ ಮತ್ತೆ ಸಾನಿಯಾ ಸಂಬಂಧನ ಬದಲಾಯಿಸೋದಕ್ಕಾಗಲ್ಲ. ಸಾಮ್ರಾಟ್ಗೆ ಆಗಿದ್ದರ ಬಗ್ಗೆ ಪಶ್ಚಾತ್ತಾಪ ಇರಲಿಲ್ಲ. ಅವನು ಸಾನ್ಯಾಳನ್ನ ಭೇಟಿಯಾಗದೆ ಇದ್ದಿದ್ರೆ ಅವನು ಅಕ್ರಮ್ನನ್ನ ಭೇಟಿ ಆಗ್ತಿರ್ಲಿಲ್ಲ. ಹಾಗೆ ಸಾನ್ಯಾ ಹೆಸರನ್ನ ಹೊರಗಿನ ಪ್ರಪಂಚದಲ್ಲಿ ಕೆಡ್ಸೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಮದುವೆ ಮುರಿಬಾರ್ದು ಅನ್ನೋದನ್ನ ಅವನು ಬಯಸ್ತಿದ್ದ. ಹಾಗಿದ್ರೆ ಸಾಮ್ರಾಟ್, ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನನ್ನ ಕೆಲಸದಿಂದ ತೆಗ್ದಿದ್ದಾರೆ. ಈ ಮಾತುಗಳನ್ನ ಕೇಳಿ ಅವ್ರಿಗೆ ಬಾಂಬ್ ಸಿಡಿದಂತೆ ಆಯ್ತು. ಶರ್ಮಿಳಾ ಏನೋ ಹೇಳೋದಕ್ಕೆ ಮೊದಲೇ ರಾಜೀವ್ ಹೀಗಂದ. ಸಾಮ್ರಾಟ್, ನೀನು ಬೇಗ ಅಂದ್ರೆ ಬೇಗ ಒಂದು ಕೆಲಸ ಹುಡುಕ್ಬೇಕು. ಅದು ಚೆನ್ನಾಗಿರುವಂತದ್ದು. ಆಗ್ಲೇ ನೀನ್ ನನ್ನ ಮಗಳನ್ನ ಮದ್ವೆ ಆಗೋದಕ್ಕಾಗದು. ನಡಿ, ನೀನು ಹೊರಡಬಹುದು. ಸಾಮ್ರಾಟ್ ಅಲ್ಲಿಂದ ಎದ್ದು ಹೋಗಲು ಆರಂಭಿಸಿದ. ಶರ್ಮಿಳಾಗೆ ಮತ್ತೆ ಕೋಪ ಬಂತು ಮತ್ತು ಅವಳು ಹೀಗೆಂದು ಹೇಳಿದ್ಲು. ನೋಡಿ ಎಷ್ಟು ದುರಹಂಕಾರ ಇವನಿಗೆ. ಅವನ್ ಓವರ್ ಕಾನ್ಫಿಡೆನ್ಸ್ ನ ನೋಡಿ. ಜೇಬಲ್ಲಿ 10 ರೂಪಾಯಿ ಇಲ್ಲ, ಆದ್ರೂ ಆಡ್ತಾ ಇರೋದ್ ಮಾತ್ರ ಒಬ್ಬ ಕಾಡಿನ ರಾಜ್ ಅಂತಾರ. ನಿಮಗನ್ಸತ್ತಾ ಇವನಿಗೆ ಯಾರಾದ್ರೂ ಕೆಲಸ ಕೊಡ್ತಾರೆ ಅಂತ? ಕೆಲಸ ಕೊಡ್ತಾನೆ ಅಲ್ಲ, ಕೊಡ್ತಾರೆ. ನನಗೆ ಕೆಲ್ಸದ ಕೊರತೆ ಏನಿಲ್ಲ. ಕೇಳಿಸ್ಕೊಂಡ್ರಾ? ರಾಜೀವ್ ಸಹ ಸಾಮ್ರಾಟ್ ಮಾತನ್ನ ಕೇಳಿ ಶಾಕ್ ಆದ. ಸಾಮ್ರಾಟ್ ಶರ್ಮಿಳಾ ಬಳಿ ಬಂದು ಹೀಗಂದ. ನನಗೊಂದ್ ವೇಳೆ ಕೆಲಸ ಸಿಕ್ಕಿದ್ರೆ ನೀವ್ ಇದನ್ನ ಒಪ್ಕೋತೀರಾ, ನಾನು ಸಾನಿಯಾಗೆ ಲಾಯಕ್ಕಾಗಿರೋ ಗಂಡ ಅಂತ? ಎಷ್ಟು ಕಾನ್ಫಿಡೆನ್ಸ್ ಇದೆ. ಈ ಕಾನ್ಫಿಡೆನ್ಸ್ ತಗೊಂಡು ಹೋಗಿ ಉಪ್ಪಿನಕಾಯಿ ಹಾಕಿ. ಮತ್ತೆ ನೀನು ಕೆಲ್ಸ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾವ್ದೋ ಪಾರ್ಕಿಂಗ್ ಲಾಟ್ ಅಲ್ಲಿ ಹೋಗಿ ಕುತ್ಕೊಂಡು ಹೋಗೋ ಬರೋ ಗಾಡಿಗಳಿಗೆ ರಸೀದಿ ಕೊಡೋದಿಕ್ಕೆ ಕೆಲ್ಸ ಅಂತಂದ್ರೆ ಕೆಲ್ಸ ತರದ ಕೆಲ್ಸ, ನಿಜವಾದ ಕೆಲ್ಸ, ನಿಜವಾದ ಕೆಲ್ಸ. ಈಗ ಒಂದು ವೇಳೆ ನಾಳೆ ಒಳಗೆ ಅಂತ ಕೆಲ್ಸ ನಿನಗ್ ಸಿಕ್ಕಿದ್ರೆ ನೀನ್ ಈಗಷ್ಟೇ ಏನ್ ಹೇಳಿದ್ಯೋ ಅದ್ರ ಬಗ್ಗೆ ಒಂದ್ಸಲ ನಾನ್ ಯೋಚಿಸ್ಬಲ್ಲೆ. ಶರ್ಮಿಳಾ ಮಾತುಗಳನ್ನು ಕೇಳಿ ಸಾಮ್ರಾಟ್ ನಲ್ಲಿ ಒಂದು ದೊಡ್ಡ ನಗು ಮೂಡ್ತು. ಶರ್ಮಿಳಾಗೆ ಗೊತ್ತಿರಲಿಲ್ಲ ಸಾಮ್ರಾಟ್ ಯಾರು ಅಂತ ಮತ್ತು ಅವನ ಹಿಂದೆ ಯಾರಿದ್ದಾರಂತ. ಅವನು ತಲೆ ಅಲ್ಲಾಡಿಸಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ. ರಾತ್ರಿ ತುಂಬಾ ತಡವಾಗಿತ್ತು. ಅವನು ಗೊತ್ತಿತ್ತು ಅವನು ಈಗ ಅವನ ಮನೆಗೆ ವಾಪಸ್ ಹೋಗಲು ಆಗಲ್ಲ. ಅವನು ಹೋಗಿ ಸಾನ್ಯಾಳ ರೂಮ್ ನಲ್ಲಿ ಮಲಗಬಹುದಂತ. ಅವನು ಸಾನ್ಯಾಳ ರೂಮ್ ಬಾಗ್ಲನ್ನ ಲಾಕ್ ಮಾಡ್ದ. ಏನು? ತುಂಬಾ ತಡ ಆಗಿದೆ, ನನ್ ಮನೆಗೆ ಹೋಗಕ್ಕಾಗಲ್ಲ, ನನಗೆ ಮಲ್ಗೋಕ್ ಜಾಗ ಬೇಕು. ಅದಕ್ಕೆ ಅಂದ್ರೆ ನೀನೇ ಅಲ್ವಾ ಪೇರೆಂಟ್ಸ್ ಜೊತೆ ಮೀಟ್ ಮಾಡೋದಕ್ಕೆ ಕರ್ಸಿದ್ದು, ಮತ್ತೆ ಮಲ್ಗೋಕ್ ಸಹ ಜಾಗ ನೀನೇ ಕೊಡ್ಬೇಕು. ಹಲೋ, ಏನ್ ಅಂದ್ಕೊಂಡಿದ್ಯಾ? ಮತ್ತೆ ನನ್ ರೂಮ್ ಒಳಗಡೆ ಬರಕ್ ಬಿಡ್ತೀನ ನಾನು? ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನ್ಗೇನ್ ಗೊತ್ತು? ಏನ್ ಬೇಕಾದ್ರೂ ಮಾಡು, ಆದ್ರೆ ಕಾಲ್ ತೆಗಿ, ಇಲ್ಲಾಂದ್ರೆ ಮುರ್ದ್ ಹಾಕ್ಬಿಡ್ತೀನಿ. ಸಾಮ್ರಾಟ್ಗೆ ಸಾನ್ಯಾಳ ಮೇಲೆ ಕೋಪ ಬರಲಿಲ್ಲ. ಅವಳು ಬಾಗಿಲು ಹಾಕುವ ಮೊದಲು ಕಾಲನ್ನು ಹೊರಗೆ ತೆಗೆದ. ಕೆಲಸದವ್ರ ಜಾಗ ಮಾಲೀಕರು ರೂಮಲ್ಲ, ಮನೇಲಿರೋ ಸ್ಟೋರ್ ರೂಮ್ಸ್ ಅಲ್ಲಿ. ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ನೋವಾಯ್ತು. ಆದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಅವನು ನಿರಾಸೆಯಿಂದ ತಲೆ ಆಡಿಸ್ತಾ ಅಲ್ಲಿಂದ ಹೊರಟ. ಮುಂದೆ ಏನಾಗಲಿದೆ? ಈ ಮನೆಯಲ್ಲಿ ಅವನಿಗೆ ಗೌರವ ಸಿಗುತ್ತದಾ? ಸಾನ್ಯಾ ಮತ್ತು ಅವಳ ಕುಟುಂಬಕ್ಕೆ ಸಾಮ್ರಾಟ್ ಯಾರು ಅನ್ನುವ ನಾನು ಒಪ್ಕೋತೀನಿ ಆ ದಿನ ನಾನು ಕುಡ್ದಿದ್ದ ಅಮಲ್ನಲ್ಲಿದ್ದೆ ಅಂತ. ಆದರೆ ಇವಳು ಯಾಕೆ ಅವಳ ರೂಮ್ ಡೋರನ್ನು ಲಾಕ್ ಮಾಡ್ದೇನೆ ಮಲಗಿದ್ಲು? ಸಾಮ್ರಾಟ್ ಇನ್ನೂ ಸಹ ಸಾನ್ಯಾಳ ರೂಮ್ನ ಬಳಿ ನಿಂತಿದ್ದ. ಅವನಿಗೆ ಗೊತ್ತಿತ್ತು ಬೇರೆ ಯಾವ ರೂಮ್ಗಳಲ್ಲೂ ಅವನಿಗೆ ಜಾಗ ಸಿಗಲ್ಲ ಅಂತ. ಆದ್ದರಿಂದ ಅವನು ಮನೆ ಕೆಲಸದವರು ಎಲ್ಲಿ ಮಲಗ್ತಿದ್ರು ಅಲ್ಲಿಗೆ ಹೋದ. ಅವನ ಅದೃಷ್ಟ ಅವನಿಗೆ ಒಂದು ಜಾಗ ಸಿಕ್ತು ಮತ್ತು ಅವನು ಅಲ್ಲಿ ಮಲಗಿದ್ದ.
ಸಾಮ್ರಾಟ್ಗೆ ಯಾವಾಗ ನಿದ್ದೆ ಬಂತು ಯಾವಾಗ ಎಚ್ಚರ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಅವನು ಬೇಗ ರೆಡಿಯಾಗಿ ಎಲ್ಗೋ ಹೋದ. ಅವನ ಕಣ್ಣು ಅದ್ವೈತ್ ಮೇಲ್ ಬಿತ್ತು. ಅದ್ವೈತ್ ಸಹ ಅವನನ್ನ ನೋಡಿದ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಯಾರ್ ನೀನು? ಸಾಮ್ರಾಟ್ ಕಣ್ಣು ಅದ್ವೈತ್ ಮೇಲೆ ಬಿತ್ತು. ಅದ್ವೈತ್ ಸಹ ಅವನನ್ನು ನೋಡಿದ. ಓಹೋ, ನೋಡಿ ಯಾರು ಬಂದಿದ್ದಾರೆ ಅಂತ. ನಿನಗೆ ಎಷ್ಟು ಧೈರ್ಯ ಇಲ್ಲಿಗೆ ಬರೋಕೆ? ಸೆಕ್ಯೂರಿಟಿ ಸರ್, ಇವನ್ ಒಳಗಡೆ ಬಿಡಬೇಡಿ. ಸುಮ್ನೆ ಅಕ್ರಮ್ ಸರ್ಗೆ ತೊಂದರೆ ಕೊಡಕ್ ಬಂದಿದ್ದಾನೆ. ನಾನ್ ನಿನಗೆ ಒಂದು ಅಡ್ವೈಸ್ ಕೊಡ್ಲಾ? ನೀನು ಒಬ್ಬ ಬಡವ ಅಂತ ತಿಳ್ಕೊಂಡು ಅದೇ ರೀತಿ ಜೀವನ ನಡೆಸು. ನಿಮ್ಮಪ್ಪ ಅಕ್ರಮ್ ಸರ್ಗೆ ಡ್ರೈವರ್ ಆಗಿದ್ರು ಅಂತ ನೀನು ಅವ್ರ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಪ್ಪನ್ಗೇನೆ ಅವ್ರ ಹಿಂದೆ ಮುಂದೆ ಓಡಾಡಿ ಏನು ಪ್ರಯೋಜನ ಆಗಿಲ್ಲ. ಮತ್ ನಿನಗೇನಾಗುತ್ತೆ ಹಿಂದೆ ಮುಂದೆ ಓಡಾಡೋದ್ರಿಂದ? ಅದ್ವೈತ್ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಕೋಪ ಬಂತು. ಅವನ ಮಾತುಗಳನ್ನ ಕೇಳಿ ಅವನಿಗೆ ಸಾಕಾಗಿತ್ತು. ಅವನು ಬೇಕಿದ್ರೆ ವಾಪಸ್ ಉತ್ತರ ಕೊಡಬಹುದಿತ್ತು, ಆದ್ರೆ ಅವನು ಸುಮ್ನೆ ಆದ. ಅವನು ತನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಲು ತಯಾರಾದ. ಅಷ್ಟರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಇವನು ನನ್ ಜೊತೆ ಇದ್ದಾನೆ. ನೀನೇನಾದ್ರೂ ಹೇಳ್ಬೇಕಾ ಇಲ್ವಾ? ಮತ್ತೆ ಇಲ್ಲಿಂದ ಹೋಗು. ನೀವು ನನ್ ಜೊತೆ ಬನ್ನಿ. ಅದ್ವೈತ್ಗೆ ಇದನ್ನ ನೋಡಿ ಶಾಕ್ ಆಯ್ತು. ಸಾಮ್ರಾಟ್ ಇವತ್ತು ಮತ್ತೆ ಪಾರ್ಟಿಯಲ್ಲೂ ಏನ್ ಮಾಡಿದ್ದ? ಅಕ್ರಮ್ ನಿನಗೆ ಹೇಳಿದ್ನ ನಾನೇನಕ್ ಬಂದೆ ಅಂತ? ಈ ಮಾತನ್ನ ಕೇಳಿ ಜೆನ್ನಿಗೆ ಶಾಕ್ ಆಯ್ತು. ಕೆಲಸ ಕೇಳಲು ಬಂದಿದ್ದವನು ಅಕ್ರಮ್ ಸರ್ ಅನ್ನ ಏಕವಚನದಲ್ಲಿ ಕರೆಯುತ್ತಿದ್ದ. ಜೆನ್ನಿ ಇದಕ್ಕೆ ಏನು ಉತ್ತರ ನೀಡಲಿಲ್ಲ. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಜೆನ್ನಿ ರಿಯಾಕ್ಷನ್ ನೋಡಿ ಸಾಮ್ರಾಟ್ಗೆ ಗೊತ್ತಾಯ್ತು ಅವಳಿಗೆ ಅವನು ಇಷ್ಟ ಆಗಿಲ್ಲ ಅಂತ. ಅಷ್ಟರಲ್ಲಿ ಜೆನ್ನಿ ಸಾಮ್ರಾಟ್ಗೆ ಒಂದು ಪೇಪರ್ ಅನ್ನ ಕೊಟ್ಟಳು. ಆ ಪೇಪರ್ ಅಲ್ಲಿ ಸಾಮ್ರಾಟ್ ಯಾವ ಯಾವ ಕೆಲಸ ಮಾಡಬಹುದು ಅಂತ ಇತ್ತು. ಅದರಲ್ಲಿ ಸಾಮ್ರಾಟ್ ಯಾವ ಕೆಲಸ ಬೇಕಾದ್ರೂ ಚೂಸ್ ಮಾಡಿಕೊಳ್ಳಬಹುದಿತ್ತು ಅಂತ ಅಕ್ರಮ್ ಸರ್ ಹೇಳಿದ್ರು. ಇದರಲ್ಲಿ ಸ್ಟಾರ್ಸ್ ಯಾಕಿದಾವೆ? ಆ ಪೊಸಿಷನ್ಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅವು ಖಾಲಿ ಇಲ್ಲ. ನಿನಗೆ ಕಾಫಿ ಬೇಕಾ ಅಥವಾ ಟೀನಾ? ಮ್ಯಾನೇಜರ್. ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು. ಆದರೆ ಮ್ಯಾನೇಜರ್ ಪೋಸ್ಟ್ಗೂ ಸ್ಟಾರ್ ಇದೆ. ಗೊತ್ತಿದೆ. ಹಾಗಿದ್ರೆ ಈಗಾಗ್ಲೇ ಯಾರೋ ಕೆಲಸ ಮಾಡ್ತಾ ಇದ್ರೆ ನೀನ್ ಹೇಗ್ ಮ್ಯಾನೇಜರ್ ಆಗ್ತೀಯಾ? ನೀನು ಆ ಎಂಪ್ಲಾಯಿನ ಕೆಲ್ಸದಿಂದ ವಜಾಗೊಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಆ ರೀತಿ ಏನು ಹೇಳಲಿಲ್ಲ. ನೀನು ನಂಗೆ ಹೇಳು, ಈ ಲಿಸ್ಟ್ ಅನ್ನ ಯಾರು ಮಾಡಿದ್ದು ಅಂತ. ನೀನೇ ತಾನೆ? ಹೌದು, ಆದ್ರೆ ಜೆನ್ನಿ ನೋಡು, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೀನು ನಂಗೆ ಲಿಸ್ಟ್ ಕೊಟ್ಟೆ, ನಾನು ನನಗ್ ಬೇಕಾದ ಕೆಲಸನ ಚೂಸ್ ಮಾಡ್ಕೊಂಡೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೀನು. ಸಾಮ್ರಾಟ್ಗೆ ಏನ್ ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಂಪನಿ ಸ್ವತಃ ಅವನದೇ. ಆದಷ್ಟು ಬೇಗ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ಕೊಂಡಿದ್ದ. ಸರಿ ಮಿಸ್ಟರ್ ಸಾಮ್ರಾಟ್, ನಿಮ್ಮಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು. ನಾಳೆಯಿಂದ ನಿಮ್ಮ ಆಫೀಸ್ ಶುರುವಾಗುತ್ತೆ. ಪರ್ಫೆಕ್ಟ್, ಧನ್ಯವಾದಗಳು. ಆದ್ರೆ ಮಾರ್ಕೋ ಬರೋ ಮೊದಲು ಅವನಿಗೆ ಏನ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಸಾನ್ಯಾಳ ಅಪ್ಪ ಅಮ್ಮನ ಮುಂದೆ ಶಬಾಷ್ ಅನಿಸಿಕೊಳ್ಳಲು ಅವನು ಈ ಕೆಲಸ ಮಾಡಲು ಒಪ್ಪಿದ್ದ. ಈಗಲೂ ಸಹ ತಿಳಿದಿರಲಿಲ್ಲ ಸಾಮ್ರಾಟ್ ಇಲ್ಲಿಗೆ ಏಕೆ ಬಂದಿದ್ದ ಅಂತ. ಸಾಮ್ರಾಟ್ಗೆ ಗೊತ್ತಿತ್ತು ನಾಳೆಯಿಂದ ಕೆಲಸಕ್ಕೆ ಹೋಗಲು ಅವನಿಗೆ ಹೊಸ ಬಟ್ಟೆ ಬೇಕು ಅಂತ. ಬಟ್ಟೆ ಜೊತೆ ಅವನಿಗೆ ಅವನ ಫೋನ್ ಸಹ ಚೇಂಜ್ ಮಾಡಬೇಕಿತ್ತು. ಅಕ್ರಮ್ ಕೊಟ್ಟಿದ್ದಕ್ಕೆ ಅವನ ಜೇಬ್ನಲ್ಲೇ ಇತ್ತು. ಸಾನ್ಯ ಅವರ ಮನೆಯವರಿಗೆ ಮತ್ತು ಶ್ರೀಕಂಠದತ್ತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವನು ಆ ಮನೆಯಲ್ಲಿ ನೌಕರರ ಜೊತೆ ಇರ್ಬೇಕಿತ್ತು. ಅವನು ಈ ಜಗತ್ತಿನ ಬೆಸ್ಟ್ ಅಳಿ ಅಂತ ಪ್ರೂವ್ ಮಾಡಬೇಕು ಅನ್ಕೊಂಡಿದ್ದ. ಮರುದಿನ ಸಾಮ್ರಾಟ್ ಬ್ಯಾಂಕಿಗೆ ಬಂದ. ಈ ಚೆಕ್ಕಿಂದ ಹಣ ವಿತ್ಡ್ರಾ ಮಾಡಬೇಕು. ಅಷ್ಟರಲ್ಲಿ ಪ್ರಣವ್ನ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು. ಪ್ರಣವ್ ಸಹ ಸಾಮ್ರಾಟ್ನನ್ನ ಯಾವಾಗ್ಲೂ ಆಡಿಕೊಳ್ತಿದ್ದ. ನೋಡಿ ಯಾರು ಬಂದಿದ್ದಾರೆ ಅಂತ. ಪ್ರಣವ್ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ. ಅವನು ಖಂಡಿತ ಒಳ್ಳೆಯ ಮನುಷ್ಯನಲ್ಲ. ಅವನಿಗೆ ಸಾಮ್ರಾಟ್ ಹೇಗೆ ಗೊತ್ತಿತ್ತಂದ್ರೆ ಮೊದಲು ಸಾಮ್ರಾಟ್ ಈ ಬ್ಯಾಂಕಿಗೆ ಊಟ ಡೆಲಿವರಿ ಮಾಡಲು ಬರ್ತಿದ್ದ. ಸಾಮ್ರಾಟ್ ಮತ್ತು ಪ್ರಣವ್ನ ಮಧ್ಯೆ ಇದ್ದ ಡಿಫರೆನ್ಸ್ ಅಂದ್ರೆ ಸಾಮ್ರಾಟ್ ಒಬ್ಬ ಬಡವ. ಚೆಕ್ಕಿಂದನ ಹಣ ವಿಡ್ರಾ ಮಾಡ್ಬೇಕಿತ್ತ? ನಿನ್ ಗೊತ್ತಲ್ವಾ ಇಲ್ಲಿ ದೊಡ್ಡ ಮೊತ್ತದ ಹಣ ಮಾತ್ರ ತಗೊಳ್ಳೋದಕ್ಕಾಗೋದು ಚೆಕ್ಕಿಂದ ಅಂತ. ಈ ಚೆಕ್ ಮೊತ್ತ ಸಹ ದೊಡ್ಡದು ಅನ್ಸುತ್ತೆ. ನಿಮ್ಮಿಂದ ಆಗಲ್ಲ, ಅದಕ್ಕೆ ನಾನು ಮ್ಯಾನೇಜರ್ನ ನೋಡ್ಬೇಕು. ಅದ್ರ ಅವಶ್ಯಕತೆ ಇಲ್ಲ, ಚೆಕ್ ಕೊಡು. ಪ್ರಣವ್ ಅದನ್ನು ನೋಡದೆ ಎಲ್ಲರ ಮುಂದೆ ಅದನ್ನ ಹರಿದು ಹಾಕಿದ. ಅಯ್ಯೋ, ಹುಚ್ಚಿಡ್ದಿದ್ಯಾ ನಿನ್ಗೆ? ಏನ್ ಮಾಡ್ದೆ ನೀನು? ಸೆಕ್ಯೂರಿಟಿ,
ಇವನನ್ನ ಇಲ್ಲಿಂದ ಹೊರಗಾಕಿ. ನಕಲಿ ಚೆಕ್ ತಗೊಂಡ್ ಬಂದು ಬ್ಯಾಂಕ್ ಅವ್ರಿಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್ ಅವ್ರನ್ನ ಕರೆಸಿ ಈಗ್ಲೇ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ಪ್ರಣವ್ ಮತ್ತು ಉಳಿದವರಿಗೆ ಸಾಮ್ರಾಟ್ ಈ ಸ್ಥಿತಿ ನೋಡಿ ನಗು ಬಂತು. ಇಲ್ಲೇನಾಗ್ತದೆ? ಈ ಧ್ವನಿ ಮತ್ತಾರದು ಅಲ್ಲ, ಅದು ಬಾಲರಾಜ್ನ ಧ್ವನಿ. ಬಾಲರಾಜ್ ನೋಡುತ್ತಲೇ ಅವನು ಸಾಮ್ರಾಟ್ ಅಂತ ಗೊತ್ತಾಯ್ತು. ಬಾಲರಾಜ್ನ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ಇವಾಗ ಅವನಿಗೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಸಾರಿ ಸರ್, ನನಗೆ ಗೊತ್ತಿರಲಿಲ್ಲ ನೀವಿಲ್ಲಿಗೆ ಇವಾಗ ಬರ್ತೀರಾ ಅಂತ. ಈ ವ್ಯಕ್ತಿ ಫ್ರಾಡ್ ಮಾಡೋದ್ರಿಂದ ತಪ್ಪಿಸ್ತಿದ್ದೆ. ಅವನನ್ನು ಬಿಡಿ. ಸಾಮ್ರಾಟ್ ಸುಮ್ಮನೆ ಬಾಲರಾಜ್ನ ಹಿಂದೆ ಹೋದ. ಯಾರಿಗೂ ತಿಳಿಯಲಿಲ್ಲ ಯಾಕೆ ಬಾಲರಾಜ್ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನಂತ. ಪ್ರಣವ್ ಸಹ ಅವರ ಹಿಂದೆ ಹೋದ. ಆಗ ನಾನ್ ನಿನಗೆ ಹೇಳ್ದೆ ನನ್ನ ಜೊತೆ ಬಾ ಅಂತ. ಇಲ್ಲ ಸರ್. ಬಾಲರಾಜ್ ಅವನನ್ನ ಗುರಾಯಿಸ್ತಾ ನೋಡಿದ. ಪ್ರಣವ್ಗೆ ಭಯ ಆಯ್ತು. ಸಾಮ್ರಾಟ್ಗೂ ಸಹ ಗಾಬರಿ ಆಯ್ತು. ಬಾಲರಾಜ್ನ ಈ ವರ್ತನೆ ನೋಡಿ ತಾನು ಯಾರು ಎಂಬ ಅನುಮಾನ ಬರುತ್ತದೆ ಅಂತ. ಅಕಸ್ಮಾತ್ ಇವನಿಂದ ಏನಾದರೂ ತಪ್ಪಾಗಿದ್ರೆ ಅದು ಮ್ಯಾನೇಜರ್ಗೆ ಗೊತ್ತಾಗ್ಬೇಕು. ನಿನ್ ಲೆವೆಲಲ್ಲಿ ಆಕ್ಷನ್ ತಗೊಂತೀಯ ಅಂದ್ರೆ ಅದು ಮ್ಯಾನೇಜರ್ಗೆ ಬೇಜಾರಾಗೋ ಸಾಧ್ಯತೆಗಳಿರುತ್ತೆ. ಓಕೆ ಸರ್, ಬಾ. ಬಾಲರಾಜ್ ಕಣ್ಸನ್ನೆ ಮಾಡಿ ಸಾಮ್ರಾಟ್ನನ್ನ ಒಳಗೆ ಕರ್ಕೊಂಡು ಹೋದ. ಮ್ಯಾನೇಜರ್ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ನಾನು ಬಂದಿರುವುದು ತಿಳಿಯಲಿ ಅಂತ ಬಾಲರಾಜ್ ಡೋರ್ ಅನ್ನ ಜೋರಾಗಿ ಹಾಕ್ತ. ಶಬ್ದ ಕೇಳಿಸಿಕೊಂಡ ಮ್ಯಾನೇಜರ್ ಬಾಗಿಲತ್ತ ನೋಡಿದ್ರು. ಬಾಲರಾಜ್ ಸರ್, ನೀವಿಲ್ಲಿ? ನನಗೆ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಕೂತ್ಕೊಳ್ಳಿ. ಹೇಳಿ, ಬಂದ್ ವಿಷಯ? ಹೇಳ್ಬೇಕು ಅಂದ್ರೆ ನಾನು ಏನೋ ಕೆಲ್ಸದ ಮೇಲೆ ಬಂದಿದ್ದೆ. ಆದ್ರೆ ಹೊರಗಡೆ ತಮಾಷೆ ನೋಡ್ದೆ. ಅದಕ್ಕೆ ಅನ್ಕೊಂಡೆ ಅದ್ರ ಬಗ್ಗೆ ನಿನ್ ಜೊತೆ ಫಸ್ಟ್ ಮಾತಾಡೋಣ ಅಂತ. ಹೇಳಿ. ನಿಮಗೆ ಗೊತ್ತಾ ಈ ವ್ಯಕ್ತಿ ಯಾರು ಅಂತ? ಮ್ಯಾನೇಜರ್ ಕಣ್ಣು ಸಾಮ್ರಾಟ್ ಮುಖದಿಂದ ಕೈ ಮೇಲೆ ಬಿತ್ತು ಮತ್ತು ಆ ಉಂಗುರದ ಮೇಲೆ ಯಾವಾಗ ಆ ಉಂಗುರದ ಮೇಲಿನ ಗುರುತನ್ನ ನೋಡಿದ್ರೋ ಮ್ಯಾನೇಜರ್ಗೆ ಶಾಕ್ ಆಯ್ತು. ಅಯ್ಯೋ ದೇವ್ರೆ, ಇವರು ಟೈಗರ್. ಇವನ್ಯಾರು? ಇವನು ಆ ತಂಡದ ಕೊನೆ ಸದಸ್ಯ. ಯಾವ ಟೀಮ್ಗೆ ನೀನು ಕ್ಯಾಪ್ಟನ್ ಆಗಿದ್ಯಲ್ಲ ಟೈಗರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಟೈಗರ್, ನೀವು ಇಷ್ಟು ದಿನದಿಂದ ಇಲ್ಲಿದ್ದೀರಾ. ನಾನು ನಿಮ್ಗಾಗಿ ಏನ್ ಮಾಡ್ಬೇಕು? ಅದ್ರ ಅವಶ್ಯಕತೆ ಇಲ್ಲ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಾನು ಟೈಗರ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು? ಟೈಗರ್, ನಿಮ್ಮನ್ನ ನೋಡಿ ಖುಷಿ ಆಯ್ತು. ನೀವಿಲ್ಲಿದ್ದೀರಾ ಅಂದ್ರೆ ನಮ್ಮನ್ನ ನಮ್ಮ ಕಷ್ಟದಿಂದ ಹೊರಗೆ ತರ್ತೀರಾ. ಅದನ್ನವರು ಮಾಡ್ತಾರೆ. ಎಲ್ಲದಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡೋರಿಗೆ ನೀನು ಪಾಠ ಕಲಿಸ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಹೇಳ್ಬೇಕಾಗತ್ತೆ. ಅದು ಹೇಗಿರುತ್ತೆ ಅಂತ ನಿನಗೆ ಗೊತ್ತು. ಏನಾಯ್ತು? ಅವ್ರು ಏನ್ ಮಾಡಿದ್ರು? ಸಾಮ್ರಾಟ್ ಜೊತೆ ಏನಾಯ್ತು ಅಂತ ಬಾಲರಾಜ್ ಮ್ಯಾನೇಜರ್ಗೆ ಹೇಳಿದ್ರು. ಇದನ್ನ ಕೇಳಿ ಮ್ಯಾನೇಜರ್ಗೆ ಕೋಪ ಬಂತು. ದೊಡ್ಡ ದಾಡಿ, ಕಪ್ಪು ಕನ್ನಡಕ, ದಪ್ಪ ಚೈನ್ ಹಾಕಿದ್ದ ವ್ಯಕ್ತಿ ಸಿಗರೆಟ್ ಸೇತಿದ್ದ. ಈಗಷ್ಟೇ ಸುದ್ದಿ ಬಂದಿದೆ, ಟೈಗರ್ ಹಿಂತಿರುಗಿದ್ದಾನೆ. ನೀವ್ ಹೇಳಿದ್ರೆ. ಈಗ ಬೇಡ, ಈಗ ಜಸ್ಟ್ ಬಂದಿದ್ದಾನೆ. ಸ್ವಲ್ಪ ಮೆರಿಲಿ, ಆಮೇಲೆ ಮತ್ತೆ ಏನು ಮಾಡ್ಬೇಡ. ಈಗ ಮುಂದೆ ಏನಾಗುತ್ತದೆ? ಇವರು ಯಾರು? ಮ್ಯಾನೇಜರ್ ಪ್ರಣವ್ಗೆ ಏನ್ ಮಾಡ್ತಾರೆ? ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ? ಟೈಗರ್ ಪ್ರಣವ್ ಏನ್ ಮಾಡ್ತಿದ್ದಾನೆ ಅಂತ ಮ್ಯಾನೇಜರ್ಗೆ ಯಾವಾಗ ಗೊತ್ತಾಯ್ತು ಅವರಿಗೆ ತುಂಬಾ ಕೋಪ ಬಂತು. ಬ್ಯಾಂಕಿನಲ್ಲಿ ಅವರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು, ಆದರೆ ಅವರ ಮನಸ್ಸು ಗುಂಡು ಹಾರಿಸೋದಕ್ಕೆ ಕಾಯ್ತಿತ್ತು. ಅವನಿಗೆ ಎಷ್ಟು ಧೈರ್ಯ! ನಾನು ಈಗಲೇ ನೋಡ್ಕೋತೀನಿ. ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಣವ್ಗೆ ತನ್ನ ಕ್ಯಾಬಿನ್ಗೆ ಬರಲು ಹೇಳಿದ. ಪ್ರಣವ್ ಒಳಗಡೆ ಬಾ. ಅಲ್ಲಿಗೆ ಪ್ರಣವ್ ಬಂದ. ನೀನು ಏನು ಮಾಡ್ದೆ? ಇವರು ಚೆಕ್ ತಗೊಂಡು ಬಂದಿದ್ರು ತಾನೆ? ಯಾರನ್ನ ಕೇಳಿ ಹರಿದಾಕ್ದೆ? ಸರ್, ಇವನು ಒಬ್ಬ ಸಾಧಾರಣ ಡೆಲಿವರಿ ಬಾಯ್. ಇವನು ಫೇಕ್ ಚೆಕ್ ತಂದಿದ್ದ. ಇವನಿಗನ್ಸತ್ತೆ ನಾವು ಲಾಟ್ರಿ ಸಿಸ್ಟಮ್ ಇಟ್ಟಿದೀವಿ ಅಂತ. ಮತ್ತೆ ನಾನು ಇವನ್ ಚೆಕ್ ಡೀಟೇಲ್ಸ್ ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ. ಯಾವ ಡೇಟಾ ಮ್ಯಾಚೇ ಆಗ್ಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹೌದು ಸರ್. ಈ ಡೆಲಿವರಿ ಬಾಯ್ ಯಾರ್ ಚೆಕ್ ತಂದಿದ್ದ ಅಂತ ನಿನಗೆ ಗೊತ್ತಾ?
ಅಕ್ರಮ್ ಸರ್ದು. ಏನ್ ಸರ್? ಹೌದು, ಇವನ್ ಜೊತೆ ನೀನ್ ಏನ್ ಮಾಡ್ದ್ಯೋ ಅದು ಓಕೆ, ಆದ್ರೆ ಅಕ್ರಮ್ ಸರ್ ಚೆಕ್ಕಿಗೆ ನೀನು ಏನ್ ಮಾಡ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಚೆಕ್ಕಿಗೆ ಬಂದ ಸ್ಥಿತಿ ನಿನಗೂ ಬರುತ್ತೆ, ಗೊತ್ತು ಅಲ್ವಾ? ಚೆಕ್ ಎಲ್ಲಿ? ಸರ್ ಇಲ್ಲಿ ಚೆಕ್. ಎಷ್ಟು ಧೈರ್ಯ ನಿಂಗೆ? ಒಂದ್ ಕೆಲಸ ಮಾಡು, ಈ ಚೆಕ್ನ ಎಲ್ಲಾ ತುಂಡುಗಳನ್ನ ಟೇಪ್ ಹಾಕಿ ಅಂಟಿಸು. ಏನ್ ಸರ್? ಹಾ, ಮತ್ತೆ ಈ ಕೆಲಸ ಆದ್ಮೇಲೆ ನಿನ್ನನ್ನ ಕೆಲಸದಿಂದ ತೆಗಿತಿದ್ದೀನಿ. ಯು ಆರ್ ಫೈರ್ಡ್. ಸರ್ ಆದ್ರೆ ನಾನೇನ್ ಮಾಡಿದೆ? ಕೆಲ್ಸದಿಂದ ತೆಗಿತಿದ್ದೀನಿ ಅದನ್ನ ಕೇಳಿಸ್ಕೊಂಡೆ, ಆದ್ರೆ ಅದಕ್ ಮುಂಚೆ ಏನ್ ಹೇಳ್ದೆ ಅಂತ ಕೇಳಿಸ್ಲಿಲ್ವಾ? ಈ ಚೆಕ್ ಅನ್ನ ಮತ್ತೆ ಅಂಟಿಸ್ಬೇಕಂತ ಗೊತ್ತಿದ್ರೆ ಅವನು ಹರಿದಾಗ್ತಿರ್ಲಿಲ್ಲ. ಈ ಚೆಕ್ ಅಕ್ರಮ್ ಸರ್ದು. ಇದನ್ನ ಸರಿಯಾಗಿ ಅಂಟಿಸು. ಏನಾದ್ರೂ ಸ್ವಲ್ಪ ತಪ್ಪಾದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಲ್ವಾ? ನಿನ್ಗೆಲ್ಲೂ ಕೆಲ್ಸ ಸಿಗ್ಬಾರ್ದು, ಆ ರೀತಿ ಮಾಡ್ತೀನಿ. ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಡೂ ಇಟ್ ನೌ. ಪ್ರಣವ್ ಭಯದಿಂದ ಬಾಲರಾಜ್ ಮತ್ತು ಸಾಮ್ರಾಟ್ ಅಂತ ನೋಡಿ ಹಿಂತಿರುಗಿದ ಮತ್ತು ಆರಂಭಿಸಿದ. ಸಾಮ್ರಾಟ್ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದ, ಈ ಪ್ರಣವ್ ಎಷ್ಟು ನನ್ನಂಥವ್ರ ಜೊತೆ ಹೇಗೆ ನಡೆದುಕೊಂಡಿರಬಹುದು ಅಂತ. ಈ ಕಡೆ ಪ್ರಣವ್ ಅಂದ್ಕೊಳ್ತಿದ್ದ, ತನ್ನ ಮ್ಯಾನೇಜರ್ ಹಾಗೂ ಬಾಲರಾಜ್ ಸರ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗನಿಗೆ ಏನಕ್ಕೆ ಸಹಾಯ ಮಾಡ್ತಿದ್ದಾರಂತ. ಕೊನೆಗೂ ಚೆಕ್ ರೆಡಿ ಆಯ್ತು. ದಯವಿಟ್ಟು ಕ್ಷಮಿಸಿ ಟೈಗರ್, ಇಷ್ಟು ದಿನ ನೀವು ಎಲ್ಲಿದ್ರಿ? ಮೊದಲು ನೀನ್ ನನ್ಗೆ ಹೇಳು, ನನ್ನ ಅಪ್ಪ ನಿನ್ಗೆ ಹೇಗ್ ಗೊತ್ತು ಅಂತ. ನಾನು ಅವ್ರ ತಂಡದ ಸದಸ್ಯ. ಕೇಳು, ಟೈಗರ್ ಏನೋ ವಾಪಸ್ ಬಂದಾಯ್ತು, ಆದ್ರೆ ಮಾರ್ಕೋ ಬರೋವರೆಗೂ ಯಾರಿಗೂ ಏನೂ ಗೊತ್ತಾಗ್ಬಾರ್ದು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಬಾಲರಾಜ್ ಸರ್ ಹೇಳ್ತಿರೋದು ಸರಿ. ನಮ್ ಹುಲಿಗಳ ಗುಂಪಲ್ಲಿ ಒಂದು ನರಿ ಸೇರ್ಕೊಂಡಿದೆ. ನಮ್ ಎಲ್ಲಾ ಪ್ಲಾನ್ಗಳನ್ನ ನಮ್ ಎನಿಮೀಸ್ಗೆ ಇನ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಹುಷಾರಾಗಿರ್ಬೇಕು ಟೈಗರ್. ನರಿ ಅಂದ್ರೆ ಸ್ಪೈ? ಹೌದು, ಇದ್ರ ಬಗ್ಗೆ ಮಾರ್ಕ್ ನಿನಗೆ ಎಲ್ಲಾನು ಹೇಳ್ತಾನೆ. ಅಲ್ಲಿವರೆಗೂ ನೀನು ಗುಹೆಯಿಂದ ಹೊರಗಡೆ ಬರಬೇಡ. ಇಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಸಂಜಯ್ಗೆ ಏನಾಯ್ತು, ಯಾರು ಏನ್ ಮಾಡಿದ್ರು ಅಂತ, ನರಿ ಯಾರು ಅಂತ. ಮತ್ತೆ ಜೊತೆಗೆ ಈ ನರಿಗಳು. ಇದನ್ನ ಕೇಳಿ ಸಾಮ್ರಾಟ್ಗೆ ಒಂದು ಹೆಸರು ನೆನಪಾಗಿದ್ದು, ಮಾರ್ಕೋ. ಯಾವ ರೀತಿ ರಾಣಾ ಸಂಜಯ್ಗೆ ಮೋಸ ಮಾಡಿದ್ದೋ ಅದೇ ರೀತಿ ಮಾರ್ಕೋ ಸಹ ಮಾಡ್ತಾನಂತ. ಮಾರ್ಕೋ ಮತ್ತು ಅವನ ಫಾಲೋವರ್ಸ್ ಮೇಲೆ ಸಾಮ್ರಾಟ್ಗೆ ಕೋಪ ಇತ್ತು. ಈ ಗುಂಪಲ್ಲಿ ಮತ್ತೆ ಯಾರ್ಯಾರಿದ್ದಾರೆ? ನಾನ್ ಭೇಟಿ ಮಾಡ್ಬೇಕು. ನನ್ನ ಮತ್ತೆ ಅಕ್ರಮ್ನ ಭೇಟಿ ಮಾಡಿದ್ಯಾ? ಈಗ ಇವನ್ ಭೇಟಿ ಮಾಡಿದ್ಯಾ? ಇಕ್ಬಾಲ್, ಪಾರ್ಕರ್, ಅಲನ್ಯ, 3 ಜನ ಬಾಕಿ. ಅಲನ್ಯ ಅಂದ್ರೆ ನಮ್ ಗುಂಪಲ್ಲಿ ಹುಡುಗಿನೂ ಇದ್ದಾಳ? ಹೌದು, ಅವಳು ಮುಂಚೆ ಅವಳಮ್ಮ ಆ ಸ್ಥಾನದಲ್ಲಿದ್ಲು. 1 ವರ್ಷದ ಮುಂಚೆ ಅವಳು ತೀರ್ಕೊಂಡ್ಲು. ಈಗ ಅಲನ್ಯ ಪೊಸಿಷನ್ ಅಲ್ಲಿದ್ದಾಳೆ. ಅವಳು ಸಾಧಾರಣ ಹುಡುಗಿ ಅಲ್ಲ, ಅವಳು ಬೆಂಕಿ ಇದ್ದಂತೆ. ನಾನು ನನ್ನ ಜೀವನದಲ್ಲೇ ಅಲನ್ಯ ಅಂತ ಹುಡುಗಿನ ಎಲ್ಲೂ ನೋಡಿಲ್ಲ. ಬ್ಯೂಟಿ, ಬ್ರೈನ್, ಶಕ್ತಿ ಎಲ್ಲ ಇದೆ ಅವಳ ಹತ್ರ. ನನಗೆ ಅರ್ಥ ಆಗ್ಲಿಲ್ಲ. ಹಠವಾದಿ. ಅವಳು ಹಠದ ಮುಂದೆ ನನ್ನ ಹಠ ಸಹ ಕಡಿಮೆನೆ. ಹೇಳಕ್ ಮಾತ್ರ ನಮ್ಮ ಟೀಮಲ್ಲಿ ಅವಳೊಬ್ಳು ಹುಡುಗಿ, ಆದ್ರೆ ನಮ್ಮ ಟೀಮಲ್ಲಿ ಇರುವ ಎಲ್ಲರಿಗಿಂತ ಅವಳೇ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ. ಇದನ್ನ ಕೇಳುತ್ತಿದ್ದಂತೆ ಸಾಮ್ರಾಟ್ಗೆ ಅರ್ಥ ಆಯ್ತು ಬಾಲರಾಜ್ನ ಗುರಿ ಏನು ಅಂತ. ಸಾಮ್ರಾಟ್ ಟೈಗರ್ ಅಂತ ಅವನಿಗೆ ಗೊತ್ತಾದ್ರೆ ಏನಾಗುತ್ತೆ, ಅವನಿಗೆ ತೊಂದರೆ ಆಗುತ್ತಾ? ಆದ್ರೂ ಅವನಿಗೆ ಇದನ್ನ ಎದುರಿಸ್ಬೇಕಂತ ಅನಿಸ್ತಿತ್ತು. ಸಾಮ್ರಾಟ್ಗೆ ಅವಳನ್ನ ಬೇಗ ಮೀಟ್ ಮಾಡಬೇಕು ಅನಿಸ್ತು. ಅಷ್ಟರಲ್ಲಿ ಮ್ಯಾನೇಜರ್ ಡಿಕೆ ಹೇಳಿದ್ರು, ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೋದು, ಆದ್ರೆ ಅವಳು ಮೀಟ್ ಮಾಡಕ್ ಬಯಸ್ತಾಳ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಅಂದ್ರೆ ಟೈಗರ್ಗಾಗಿ ನಾವು ಅವಳನ್ನ ಒಪ್ಪಿಸ್ಬೇಕು. ನಾನು ಏನ್ ಅನ್ಕೊಂಡಿದ್ದೀನೋ ಆ ಥರ ಹುಡುಗ ಅಲ್ಲ ಇವನು. ಬಾಲರಾಜ್ನ ಮಾತು ಕೇಳಿ ಡಿಕೆಯ ಕಿವಿಗಳು ಚುರುಕಾದವು. ಬಾಲರಾಜ್ ಸರ್, ರಿಂಗಲ್ಲಿ ಸಾಮ್ರಾಟ್ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾನ? ಇದನ್ನ ಕೇಳಿ ಬಾಲರಾಜ್ ನಕ್ಕ ಮತ್ತು ಮ್ಯಾನೇಜರ್ ಸಹ ನಗಲು ಆರಂಭಿಸಿದ.
ಮತ್ತೆ ಟೈಗರ್, ನಿಮ್ಗೆ ಎಷ್ಟು ಹಣ ಬೇಕು? ನಾನು ನಿಮ್ಗೆ ಆ ಹಣ ಕೊಡ್ತೀನಿ. ಆಮೇಲೆ ಅಕ್ರಮ್ ಸರ್ ಆಫೀಸಿಂದ ಹೊಸ ಚೆಕ್ ತೆಗೆದುಕೊಳ್ತೀನಿ. ಈಗ ನನಗೆ 1 ಕೋಟಿ ಬೇಕು. ಉಳಿದ 49 ಕೋಟಿನ ನನ್ನ ಹೊಸ ಅಕೌಂಟಿಗೆ ಹಾಕ್ಸಿ. ಸರಿ, ಮಾಡಿಸ್ತೀನಿ. ಇದನ್ನ ಕೇಳಿ ಡಿಕೆ ಅವಳಿಗೆ ಹಣ ತರಲು ಹೋದ. ಬಾಲರಾಜ್, ಈ ಅಲನ್ಯ ಆ ಹುಡುಗಿ ಬಗ್ಗೆ ನಿನ್ಗೆ ಏನ್ ಗೊತ್ತು? ಅವಳ ಬಗ್ಗೆ ನನಗೆಲ್ಲ ಗೊತ್ತು, ಆದ್ರೆ ಆ ಥರ ಅಲ್ಲ. ಅಲ್ಲ, ಆ ರೀತಿ ಅಲ್ಲ. ಬಾಲರಾಜ್, ನಿನ್ಗೆ ಗೊತ್ತು ಏನು ಅಂತ? ಗೊತ್ತು. ಒಂದು ಮಾತು, ಅವಳಿಗೆ ಕೋಪ ಬರಿಸ್ಬೇಡ ಅಷ್ಟೇ. ಮತ್ತೆ ಯಾವುದೇ ಕಾರಣಕ್ಕೂ ಅವಳ ಹಿಂದೆ ಪಪ್ಪಿ ಅಂತೆ ಹೋಗ್ಬೇಡ. ಜೋಕ್ ಮಾತ್ರ ಹೇಳಲೇಬೇಡ. ಜೋಕ್ ಹೇಳೋರ್ ಜೀವನೇ ತೆಗಿತಾಳೆ ಅವಳು. ಮತ್ತೆ ಟೈಗರ್, ನಿನಗೆ ಈಗ ಒಂದು ಕಾರ್ ಅವಶ್ಯಕತೆ ಇದೆ. ನೀನ್ ಈಗಲೇ ಗ್ಲೋ ಮೋಟರ್ಸ್ಗೆ ಹೋಗು. ಅಲ್ಲಿ ನಿನಗೆ ಒಂದು ಕಾರ್ ಕಾಯ್ತಾ ಇದೆ. ನೀನು ಸಾಮ್ರಾಜ್ಯ ಆಳೋಕ್ ಶುರು ಮಾಡಿದ್ಮೇಲೆ ಇವಾಗ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಇನ್ಮಿಕ್ಕಿದನ್ನ ಮುಂದೆ ನನಗೆ ಡಬಲ್ ಹಣ ಕೊಡು ಸಾಕು. ಓಕೆ, ಥ್ಯಾಂಕ್ ಯು. ಅವನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋದ. ಹೋಗುವ ಬರದಲ್ಲಿ ಯಾವ ಕಾರ್ ಬುಕ್ ಆಗಿದೆ ಅಂತ ಕೇಳಲಿಲ್ಲ. ಅವನು ಕಾರ್ ಶೋರೂಮ್ ಒಳಗೋದ. ಅಲ್ಲಿ ಮ್ಯಾನೇಜರ್ ಯಾರಿಗಾಗೋ ಕಾಯ್ತಿದ್ರು. ಮಿಸ್ಟರ್ ಸಾಮ್ರಾಟ್? ಹಾ, ನಾನೇ ಸಾಮ್ರಾಟ್. ಹಾಯ್ ಸರ್, ಪ್ಲೀಸ್ ಕಮ್, ಲೆಟ್ಸ್ ಗೋ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ನನ್ನ ಒಂದು ಗ್ಯಾರೇಜ್ಗೆ ಕರ್ಕೊಂಡು ಬಂದ. ಸರ್, ಇದೇ ಕಾರು. ನಾನು ಪೇಪರ್ಸ್ ರೆಡಿ ಮಾಡ್ತೀನಿ, ನೀವು ಕಾರ್ ನೋಡಿ. ಅದು ತುಂಬಾ ದುಬಾರಿ ಕಾರು. ಆದರೆ ಯಾರಿಗೂ ಅನುಮಾನ ಬರಬಾರ್ದಂತ ಅದನ್ನ ಈ ರೀತಿಯಾಗಿ ರೆಡಿ ಮಾಡಿಸಿದ ಬಾಲರಾಜ್. ಕಾರನ್ನ ನೋಡಿ ಸಾಮ್ರಾಟ್ಗೆ ತುಂಬಾ ಖುಷಿ ಆಯ್ತು. ಹಲೋ, ಇಲ್ಲೇನಾಗ್ತಾ ಇದೆ ಸಾಮ್ರಾಟ್? ನೀನ್ ಕಾರ್ ತಗೋತಾ ಇದ್ಯಾ? ನೀನ್ ಯಾರು? ನಿನಗೇನ್ ಬೇಕು? ಓ, ಐ ಆಮ್ ಚೈತ್ರಾಲಿ, ನಿನ್ ಹೆಂಡತಿಯ ಸ್ನೇಹಿತೆ. ಸಾಮ್ರಾಟ್ ಅಕ್ರಮ್ನ ಪಾರ್ಟಿಯಲ್ಲಿ ಚೈತಾಲಿಯನ್ನ ನೋಡಿದ. ಸಾಮ್ರಾಟ್ ಚೈತಾಲಿಯನ್ನ ನೋಡಿದ್ದ ಅಷ್ಟೇ, ಆದರೆ ಅವಳು ಅವನನ್ನ ಮಾತನಾಡಿಸಲು ಪ್ರಯತ್ನ ಪಡ್ತಿದ್ಲು. ಚೈತಾಲಿಗೆ ಸಾಮ್ರಾಟ್ ಮೇಲೆ ಮೊದಲಿಂದಲೂ ಅನುಮಾನವಿತ್ತು. ಈ ಪ್ರಶ್ನೆನ ನಾನ್ ನಿನಗ್ ಕೇಳ್ಬೇಕು. ನೀನ್ ಹೇಗ್ ಕಾರನ್ನ ಪರ್ಚೇಸ್ ಮಾಡ್ಬಲ್ಲೆ? ಸಾನ್ಯಾ ನನ್ನ ಹತ್ರ ಹೇಳಿದ್ಲು ನಿನ್ ಹತ್ರ ಹಣ ಇಲ್ಲ ಅಂತ. ಹೌದು, ನನಗಲ್ಲ, ನನ್ನ ಬಾಸ್ಗಾಗಿ ತಗೊಳ್ತಿದ್ದೆ. ಚೈತಾಲಿ ಅವನನ್ನ ಒಂದು ಕ್ಷಣ ನೋಡಿ ಹೇಳಿದ್ಲು. ಹೌದಾ? ನೀನ್ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ನಾನ್ಯಾಕೆ ಸುಳ್ಳು ಹೇಳಿ? ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಸಾನ್ಯಾಗೆ ಹೇಳ್ತೀನಿ. ನಿನ್ನ ಅವಳು ಕಾರ್ನಲ್ಲಿ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ. ಇಲ್ಲ, ಅವಳು ಇಲ್ಲಿಗೆ ಬರೋದೇನಕ್ಕೆ? ಅವಳಿಗೆ ಯಾಕೆ ಸುಮ್ಮನೆ ತೊಂದ್ರೆ? ನೀನ್ ಹೇಳು, ನಿಂಗೇನಾದ್ರೂ ಸಹಾಯ ಬೇಕಾ? ನೀನ್ ನನಗೆ ಒಂದು ಟ್ರೀಟ್ ಕೊಡ್ಸ್ಬೋದು. ಯಾಕೆ ನೀನ್ ನನಗೆ ಟ್ರೀಟ್ ಕೊಡ್ಸಲ್ವಾ? ನೋಡು, ನಾನು ನಿನ್ನ ವೈಫ್ನ ಫ್ರೆಂಡ್. ನನಗಿಲ್ಲ ಅಂತ ಹೇಳ್ಬೇಡ. ಸಾಮ್ರಾಟ್ ಏನು ಹೇಳೋದಕ್ಕೂ ಮೊದಲೇ ಚೈತ್ರಾಲಿ ಕಾರ್ನ ಪ್ಯಾಸೆಂಜರ್ ಸೀಟ್ ನಲ್ಲಿ ಹೋಗಿ ಕುಳಿತುಕೊಂಡಳು. ಅಷ್ಟರಲ್ಲಿ ಮ್ಯಾನೇಜರ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಬಂದರು ಮತ್ತು ಸಾಮ್ರಾಟ್ ಅದರಲ್ಲಿ ಸಹಿ ಹಾಕಿದ. ಸಾಮ್ರಾಟ್ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ಹೊರಟ. ಅವನಿಗೆ ಗೊತ್ತಿತ್ತು ಚೈತ್ರಾಲಿ ಒಬ್ಬ ಶ್ರೀಮಂತರ ಮಗಳು ಅಂತ. ಸಾಮ್ರಾಟ್ ಅವಳನ್ನ ಅಕ್ರಮ್ ಅವರ ಹೋಟೆಲ್ಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ. ಚೈತ್ರಾಲಿ ರಸ್ತೆ ಉದ್ದಕ್ಕೂ ಸಾಮ್ರಾಟ್ ನನ್ನೇ ನೋಡ್ತಿದ್ಲು. ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಅವಳಿಗೆ ಏನ್ ಬೇಕು ಅಂತ. ಅಷ್ಟರಲ್ಲಿ ಹೋಟೆಲ್ ಬಂತು. ಬಿಸ್ನೆಸ್ ಅಲ್ಲಿ ಅಕ್ರಮ್ ಯಾರ ಮಾತನ್ನು ಕೇಳಲ್ಲ, ಗೊತ್ತಾಯ್ತಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಟೈಗರ್, ಸಾಮ್ರಾಟ್ನ ಫೋನ್ ರಿಂಗ್ ಆಯ್ತು. ಅದು ಅಕ್ರಮ್ನ ಫೋನ್. ಅಕ್ರಮ್, ಹೆಲೋ ಟೈಗರ್, ಏನಾಯ್ತು? ನನ್ನ ಆಫೀಸ್ ಹತ್ರ ನಿನ್ ಕಾರ್ ಬರೋದನ್ನ ನೋಡ್ದೆ. ಏನಾದ್ರೂ ಸಮಸ್ಯೆನಾ? ಎಲ್ಲ ಓಕೆನಾ? ಹಾ ಹೌದು, ಅದು ಹೋಟೆಲಲ್ಲಿ ಯಾರ ಜೊತೆಗೋ ಲಂಚಿಗೆ ಬಂದಿದ್ದೆ ನಾನು. ಹೌದೌದು, ಗೊತ್ತಾಯ್ತು. ನೀನ್ ಮೊದಲು ಈ ಕೆಲಸ ಮಾಡು, ನನ್ನ ಆಫೀಸಿಗೆ ಬಾ. ನಾನು ನಿಂಗೆ ನನ್ನ VIP ಕಾರ್ಡ್ ಕೊಡ್ತೀನಿ. ನಿಮ್ಮಿಬ್ರಿಗೂ VIP ಟ್ರೀಟ್ಮೆಂಟ್ ಸಿಗುತ್ತೆ.
ಏನಾಯ್ತು? ಹೋಗೋಣವಾ? ನೀನು ಇಲ್ಲೇ ಇರು, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅವನು ಮೇಲೆ ಹೋಗ್ತಿರೋದನ್ನ ಚೈತ್ರ ಅಲ್ಲಿ ನೋಡ್ತಿದ್ಲು. ಅವಳಿಗೆ ಗೊತ್ತಿತ್ತು ಅದು ಅಕ್ರಮ್ ಶರಣ್ ಆಫೀಸ್ ಅಂತ. ಚೈತ್ರಾಲಿಗೆ ಅನುಮಾನ ಬಂತು, ಅವನು ಯಾಕೆ ಅಲ್ಲಿಗೆ ಹೋಗ್ತಿದ್ದಾನೆ, ಅಕ್ರಮ್ ಸರ್ ಜೊತೆ ಅವನಿಗೆ ಏನ್ ಕೆಲಸ ಅಂತ. ಮುಂದೆ ಏನಾಗುತ್ತದೆ, ಚೈತ್ರಾಲಿಗೆ ಸಾಮ್ರಾಟ್ ಯಾರು ಅಂತ ಗೊತ್ತಾಗುತ್ತದ? ಅಕ್ರಮ್ ಸಾಮ್ರಾಟ್ ನನ್ನ ಮೇಲೆ ಬರಲು ಯಾಕೆ ಹೇಳಿದ? ಹೋಗೋಣವಾ? ಇಬ್ಬರು ಹೋಟೆಲ್ ಒಳಗೆ ಹೋದ್ರು ಮತ್ತು ಒಂದು ಟೇಬಲ್ ನಲ್ಲಿ ಕುಳಿತರು. ಅವನು ಬೇಕಂತಲೇ ಚೈತ್ರಾಲಿ ಅತ್ತ ಅಷ್ಟು ನೋಡ್ತಿರ್ಲಿಲ್ಲ. ಚೈತ್ರಾಲಿ ಮಾತ್ರ ಅವನನ್ನೇ ನೋಡ್ತಿದ್ಲು. ಏನಾಯ್ತು? ಎಲ್ಲ ಸರಿ ಇದೆ ತಾನೆ? ಹೌದು, ಎಲ್ಲ ಫೈನ್. ಮತ್ತೆ ನೀನು ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತೀಯಾ? ಏನಾದ್ರೂ ಆರ್ಡರ್ ಮಾಡೋಣ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹಾ, ವೇಟರ್. ಸಾಮ್ರಾಟ್ ಚೈತ್ರಾಲಿಯ ಮಾತುಗಳನ್ನ ಇಗ್ನೋರ್ ಮಾಡ್ತಿದ್ದ. ಹಾಯ್ ಸರ್, ಹೌ ಮೇ ಐ ಹೆಲ್ಪ್ ಯು? ನೀನ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೀಯಾ? ಇಲ್ಲ ಇಲ್ಲ, ನಾನ್ಯಾಕೆ ನಿನ್ನಿಂದ ಏನಾದ್ರೂ ಮುಚ್ಚಿಡ್ಲಿ? ಹಾಗೇನೂ ಇಲ್ಲ. ಒಂದ್ ಸೆಕೆಂಡ್. ಸಾಮ್ರಾಟ್ ಮತ್ತು ಚೈತ್ರಾಲಿ ಅವರ ಆರ್ಡರ್ ಕೊಟ್ಟರು ಮತ್ತು ವೇಟರ್ ಅಲ್ಲಿಂದ ಹೋದ. ಆದ್ರೆ ಚೈತ್ರಾಲಿಯ ಪ್ರಶ್ನೆಗಳು ಮಾತ್ರ ಮುಗ್ದಿರಲಿಲ್ಲ. ಹಾಗಿದ್ರೆ ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಚಿಕ್ಕ ಜಾಬ್ ಮಾಡ್ತೀನಿ ಅಷ್ಟೇ. ಅದು ಅಕ್ರಮ್ ಸರ್ ಅವರ ಕಂಪ್ನಿ ಅಲ್ವಾ? ಹೌದು, ರೈಟ್. ಹಲೋ ಗಾರ್ಜಿಯಸ್, ನೀನ್ ತುಂಬಾ ಸುಂದರವಾಗಿದೀಯಾ. ನನಗೆ ಬರೋದಕ್ ಮನ್ಸಿರ್ಲಿಲ್ಲ, ಆದ್ರೂ ಬಂದೆ. ನಾನ್ ನಿನ್ಗೊಂದು ದೊಡ್ಡ ಟ್ರೀಟ್ ಕೊಡಿಸಬಹುದಾ? ಅವನ ಮುಖದಲ್ಲಿ ವಿಚಿತ್ರ ನಗು ಕಾಣ್ತಿತ್ತು. ಅವನ ಇಂಟೆನ್ಷನ್ ಚೈತ್ರಾಲಿಗೂ ಸಹ ಗೊತ್ತಾಯ್ತು. ಸಾಮ್ರಾಟ್ ಸಹ ಇದನ್ನೆಲ್ಲ ನೋಡ್ತಿದ್ದ ಮತ್ತು ಹೇಳಿದ, ನಿನಗೆ ಕಣ್ ಕಾಣಿಸ್ತಿಲ್ವಾ ಅವಳ ಜೊತೆ ನಾನು ಬಂದಿದ್ದೀನಿ ಅಂತ? ಓ ಹೌದಾ, ನನಗನ್ನಿಸ್ತು ನೀನ್ ಇವಳ ತಮ್ಮ ಅಂತ. ಆದ್ರೆ ನೀನೇ ಹೇಳಿದ್ಯಾ ಅವಳ ಜೊತೆ ನೀನು ಬಂದಿದ್ಯಾ ಅಂತ. ಪರವಾಗಿಲ್ಲ, ಸ್ವೀಟ್ ಆಗಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಸಾಮ್ರಾಟ್ ಸ್ವಲ್ಪ ಹೊತ್ತು ಸುಮ್ನಿದ್ದ ಮತ್ತು ಅವನು ಯಾವ ಹಂತಕ್ಕೆ ಹೋಗ್ತಾನೆ ನೋಡೋಣ ಅಂತ ಸುಮ್ನೆ ಇದ್ದ. ಅಷ್ಟರಲ್ಲಿ ಆ ವ್ಯಕ್ತಿ ಚೈತ್ರಾಲಿ ಕಡೆ ತಿರುಗಿ ಹೇಳಿದ, ನೀನ್ ನೋಡಕ್ ಎಷ್ಟು ಸುಂದರವಾಗಿದ್ಯಾ. ನಿನ್ನ ನೋಡಿದ್ರೆ ನೀನ್ ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ಯಾ ಅನ್ಸುತ್ತೆ. ನೀನ್ ಇಂಥವ್ರ ಜೊತೆ ಎಲ್ಲ ಬರಬಾರ್ದು. ಸ್ಟ್ಯಾಂಡರ್ಡ್ ಈಸ್ ಇಂಪಾರ್ಟೆಂಟ್, ರೈಟ್? ನಿನಗೆ ಯಾರಾದ್ರೂ ಬಂದು ಹೇಳಿದ್ರಾ ಬುದ್ಧಿವಾದ ಹೇಳು ಅಂತ? ಹೋಗಿಲ್ಲಿಂದ. ನೀನ್ ನನ್ ಜೊತೆ ಬಾ, ನಿನಗೆ ಏನು ತೊಂದರೆ ಆಗಲ್ಲ. ನೀನ್ ಇಂಥ ಡೌನ್ಲೋಡ್ ವ್ಯಕ್ತಿಗಳ ಜೊತೆ ಇರಬಾರ್ದು. ಇವನ ಅಪ್ಪನೇ ಅವನ್ ಹುಟ್ಟಿದ ತಕ್ಷಣ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಸಾಮ್ರಾಟ್ಗೆ ಇನ್ನೂ ತಾಳ್ಮೆಯಿಂದ ಕೂರಲು ಸಾಧ್ಯವಾಗಿಲ್ಲ. ಇವನು ಈಗ ಎಲ್ಲ ಲಿಮಿಟ್ ಗಳನ್ನ ಕ್ರಾಸ್ ಮಾಡಿದ್ದಾನೆ. ಕಮ್. ಏನ್ ಹೇಳ್ತಾ ಇದೀಯ ನೀನು? ಆ ವ್ಯಕ್ತಿ ಯಾವಾಗ ಸಾಮ್ರಾಟ್ ಅಪ್ಪನ ಬಗ್ಗೆ ಮಾತಾಡಿದ್ನೋ ಆವಾಗ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು. ಅವನಿಗೆ ಹಿಗ್ಗ ಮುಗ್ಗ ಹೊಡೆಯಲು ಆರಂಭಿಸಿದ. ಹುಡುಗಿಯರ ಜೊತೆ ಹೀಗೆ ನಡೆದುಕೊಳ್ಳುವುದು ಸರಿಯಿಲ್ಲ ಅಂತ ಇನ್ನು 2 ಬಿಟ್ಟ. ಯಾರ ಅಪ್ಪನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿನ್ನ ಅಪ್ಪ ಇದನ್ನೇನಾ ಹೇಳ್ಕೊಟ್ಟಿರೋದು ನಿನಗೆ? ಇಷ್ಟು ಹೊತ್ತು ಆವಾಜ್ ಹಾಕಿ ಮಾತಾಡ್ತಿದ್ದ ಆ ವ್ಯಕ್ತಿಯ ಬಾಯಿಂದ ಒಂದು ಮಾತು ಬರಲಿಲ್ಲ. ಇಲ್ಲೇನಾಗ್ತಿದೆ? ಇದೊಂದು ರೆಪ್ಯೂಟೆಡ್ ಹೋಟೆಲ್, ಇದು ಫಿಶ್ ಮಾರ್ಕೆಟ್ ಅಲ್ಲ. ಮ್ಯಾನೇಜರ್, ಎಂತೆಂತ ವ್ಯಕ್ತಿಗಳನ್ನ ಹೋಟೆಲ್ ಒಳಗ್ ಬಿಡ್ತೀರಾ? ಸಾಮ್ರಾಟ್ಗೂ ಸಹ ಅನಿಸಿತು ನಾನು ಅವನಿಗೆ ಜಾಸ್ತಿ ಹೊಡೆದಿದ್ದೀನಿ ಅಂತ. ನೋಡಿ ನೋಡಿ, ನನಗೆ ಹೇಗ್ ಹೊಡೆದಿದ್ದಾನೆ, ಎಲ್ಲ ಕಡೆ ರಕ್ತ ಬರ್ತಿದೆ. ಮ್ಯಾನೇಜರ್ ಆ ವ್ಯಕ್ತಿಯನ್ನ ನೋಡ್ತಿದ್ದ ಮತ್ತು ಸಾಮ್ರಾಟ್ನನ್ನ ಸಹ ನೋಡಿದ್ದ. ಸಾಮ್ರಾಟ್ ಏನು ಹೇಳುವುದರ ಮೊದಲೇ ಮ್ಯಾನೇಜರ್ ಹೀಗೆ ಎಂದು ಹೇಳಿದ್ದ, ನಮ್ VIP ಕಸ್ಟಮರ್ ಮೇಲೆ ಕೈ ಮಾಡಿದ್ಯಾ? ಇವ್ನು ನಮಗೆ ತೊಂದರೆ ಕೊಡ್ತಿದ್ದ. ನಾವು ಮೊದಲು ಸುಮ್ಮನಿದ್ವಿ. ಮತ್ತೆ ಮತ್ತೆ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಅವನು ಸುಮ್ಮನಿರ್ಲಿಲ್ಲ. ಇವನು ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದ. ಇದ್ ನಿಜಾನ? ಅವ್ನ್ ಸುಳ್ಳು ಹೇಳ್ತಿದ್ದಾನೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ ಇವನಿಗೆ ಹೀಗ್ ಹೊಡೆದ್ರ? ಏನಾದ್ರೂ ಆಗಿರ್ಲಿ, ನೀವ್ ಇವ್ರನ್ನ ಕ್ಷಮೆ ಕೇಳಿ. ಇವಾಗ ನಾನು ಕ್ಷಮೆ ಕೇಳ್ಬೇಕಾ? ಇವನ್ ಕ್ಷಮೆ ಕೇಳ್ಬೇಕು. ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳು. ನೀನು ಕ್ಷಮೆ ಕೇಳ್ಬೇಕು. ನಿನಗ್ ಗೊತ್ತಿಲ್ಲ ನಾನು ಯಾರು ಅಂತ. ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಈ ಹೋಟೆಲಿಂದ ಹೋಗಕ್ ಬಿಡಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು. ಮತ್ತೆ ಇನ್ನೇನಾದ್ರೂ ಆಗೋಷ್ಟರಲ್ಲಿ ಚೈತ್ರಾಲಿ ಹೇಳಿದ್ಲು, ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಸಾಮ್ರಾಟ್ದು ಏನು ತಪ್ಪಿಲ್ಲ. ಈ ವ್ಯಕ್ತಿ ಬಂದು ನನಗೆ ತೊಂದರೆ ಕೊಡ್ತಿದ್ದ. ನಾನು ಮತ್ತು ಸಾಮ್ರಾಟ್ ಇಲ್ಲಿ ಲಂಚ್ ಮಾಡಲು ಬಂದಿದ್ವಿ. ಏನೇ ಇರ್ಲಿ ಮೇಡಮ್, ಕ್ಷಮೆ ಕೇಳ್ಬೇಕು. ಸಾಮ್ರಾಟ್ಗೆ ಗೊತ್ತಿತ್ತು ಮ್ಯಾನೇಜರ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಹೇಳ್ಬೇಕಂದ್ರೆ ಮ್ಯಾನೇಜರ್ ಅವರನ್ನ ಬಟ್ಟೆಯಿಂದ ಅಳೆಯುತ್ತಿದ್ದ. ಸಾಮ್ರಾಟ್ಗೆ ಏನ್ ಹೇಳ್ಬೇಕೆಂದು ತೋಚಲಿಲ್ಲ. ಅದಕ್ಕೆ ಅವನು ಅಕ್ರಮ್ ಕೊಟ್ಟ ಕಾರ್ಡನ್ನ ಹೊರತೆಗೆದ ಮತ್ತು ಮ್ಯಾನೇಜರ್ಗೆ ತೋರಿಸ್ದ. ನಿನಗೆ ಗೊತ್ತಾ ಈ ಕಾರ್ಡನ್ನ ನನಗೆ ಯಾರು ಕೊಟ್ಟಿದ್ದು ಅಂತ? ಈ ಕಾರ್ಡಲ್ಲಿರೋ ಹೆಸರನ್ನ ನೋಡಿ ಮತ್ತೆ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ. ಮ್ಯಾನೇಜರ್ ಸಾಮ್ರಾಟ್ ಕೊಟ್ಟ ಕಾರ್ಡನ್ನ ನೋಡಿದ್ದ. ಆ ಕಾರ್ಡ್ ಅಲ್ಲಿದ್ದ ಹೆಸರನ್ನ ನೋಡಿ ಮ್ಯಾನೇಜರ್ಗೆ ಶಾಕ್ ಆಯ್ತು. ಸಾಮ್ರಾಟ್ ಹತ್ರ ಅಕ್ರಮ್ ಕೊಟ್ಟ ಕಾರ್ಡ್ ಇತ್ತು ಅಂದ್ರೆ ಅವನು ಅಕ್ರಮ್ ಅವ್ರಿಗೆ ಬೇಕಾದವನು ಅಂತ ಅರ್ಥ.
ಏನಾದ್ರೂ ಮಾತಾಡೋ ಮೊದಲು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳು, ಹುಡುಗಿರ ಹತ್ರ ಹೇಗೆ ಮಾತಾಡಬೇಕು ಅಂತ. ಸಾಮ್ರಾಟ್ ಚೈತಾಲಿಯನ್ನ ಅವನ ಜೊತೆ ಕರ್ಕೊಂಡು ಅಲ್ಲಿಂದ ಹೊರಟ. ಇಬ್ರು ಒಂದು ಕಾರಲ್ಲಿ ಕುಳಿತರು, ಆದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ಆಗಿದ್ದೆಲ್ಲ ಆಯ್ತು, ಆದ್ರೆ ಸಾಮ್ರಾಟ್ ಇದನ್ನೇ ಯೋಚಿಸುತ್ತಿದ್ದ, ಚೈತಾಲಿಯ ತಲೆಯಲ್ಲಿ ಏನ್ ನಡೀತಿದೆ ಅಂತ. ಅಯ್ಯೋ ಓಕೆ. ಸಾರಿ, ನಿನ್ ಮೂಡ್ ಮತ್ತೆ ಲಂಚ್ ಎರಡನ್ನೂ ಸ್ಪಾಯ್ಲ್ ಮಾಡಿದೆ. ಬೇಕಿದ್ರೆ ಬೇರೆ ಕಡೆ ಹೋಗ್ತೀನಿ ನೋಡ. ಓಕೆ, ನಾನಿವತ್ತು ಇಡೀ ದಿನ ಫ್ರೀ. ಅವಳ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಕಾರನ್ನ ಮತ್ತೊಂದು ಹೋಟೆಲ್ ಕಡೆ ತಿರುಗಿಸ್ತಾ. ಇಬ್ಬರು ಹೋಟೆಲ್ ತಲುಪಿದರು. ಸಾಮ್ರಾಟ್ಗೆ ಗೊತ್ತಿತ್ತು ಈ ಹೋಟೆಲ್ ಯಾರದು ಅಂತ. ಈ ಹೋಟೆಲ್ ಕೀರ್ತಿ ಧರ್ಮಂದು. ಕೀರ್ತಿ ಧರ್ಮ ಹೋಟೆಲ್ ಜೊತೆ ಮಾಫಿಯಾ ಡಾನ್ ಸಹ ಆಗಿದ್ದ. ಮಾಫಿಯಾ ವರ್ಲ್ಡ್ ನಲ್ಲಿ ಟೈಗರ್ ಹೆಸರು ಎಷ್ಟು ಸುದ್ದಿ ಮಾಡ್ತಿತ್ತೋ, ಕೀರ್ತಿ ಧರ್ಮನ ಹೆಸರು ಸಹ ಅಷ್ಟೇ ಸದ್ ಮಾಡ್ತಿತ್ತು. ಎಷ್ಟೋ ವಿಷಯಗಳಲ್ಲಿ ಇವರಿಬ್ರು ದುಶ್ಮನ್ಗಳಾಗಿದ್ರು. ಸಾಮ್ರಾಟ್ಗೆ ಅನಿಸ್ತಿತ್ತು ಅವನು ಕೀರ್ತಿ ಧರ್ಮನಿಗೆ ಮುಖಾಮುಖಿ ಆಗಬಹುದು ಅಂತ. ಹಾಗಿದ್ರೆ ನೀನ್ ಡಿಸೈಡ್ ಮಾಡಿದ್ಯಾ ಅನ್ಸತ್ತೆ, ನಿನ್ ಬಗ್ಗೆ ನೀನ್ ಏನು ಹೇಳಲ್ಲ ಅಂತ. ಏನ್ ಹೇಳ್ಬೇಕು? ನಿಜ ಹೇಳ್ಬೇಕಂದ್ರೆ ಸಾಮ್ರಾಟ್ಗೆ ಗೊತ್ತಿತ್ತು ಚೈತಾಲಿ ಯಾಕೆ ಈ ರೀತಿ ಕೇಳ್ತಿದ್ದಾಳಂತ. ಹುಕ್ಕಮಾನ್, ಈಗ ಹೇಳು, ಎಷ್ಟು ದೊಡ್ಡ ಸೀಕ್ರೆಟ್ ಆದ್ರೂ ಏನು? ಏನ್ ಗೊತ್ತಾಗ್ಬೇಕು ನಿಂಗೆ? ನಿನ್ ಹತ್ರ ಕೇಳ್ತಾ ಇದೀನಿ ಅಂದ್ರೆ ನಿನ್ ಬಗ್ಗೆನೇ ಅಲ್ವಾ? ನನ್ ಬಗ್ಗೆ ಹೇಳೋಕೆ ಅಷ್ಟೇನೂ ಇಲ್ಲ. ಸಾಮ್ರಾಟ್ ಹೀಗಂತ ಹೇಳಿ ಆ ಕಡೆ ಈ ಕಡೆ ನೋಡಲು ಆರಂಭಿಸಿದ. ಈ ಸಮಯದಲ್ಲಿ ಕೀರ್ತಿ ಧರ್ಮ ಬಾಸ್ ಅವ್ರ ಹೆಸರು ಗುರ್ಗಾಂವ್ ಮಾತ್ರ ಅಲ್ಲ, ಇಡೀ ಇಂಡಿಯಾನಲ್ಲಿ ಕೇಳಿಸ್ತಿದೆ. ಹೌದು, ಟೈಗರ್ ಮಾರ್ಕೆಟ್ ನಿಂದ ಡಿಸಪಿಯರ್ ಆದ್ಮೇಲೆ ಟೈಗರ್ ಹೆಸರು ಮಾಯವಾಗಿ ಹೋಯ್ತು. ಆಗ ಅವನ ಕಣ್ಣು ಗಂಭೀರವಾಗಿ ಮಾತಾಡ್ತಿದ್ದ ಕೆಲವರ ಕಡೆ ಬಿತ್ತು. ಟೈಗರ್ ಬಗ್ಗೆ ಅವರು ಹೀಗೆ ಯಾಕೆ ಮಾತಾಡ್ತಿದ್ದಾರೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಹೇಳು ಸಾಮ್ರಾಟ್, ನೀನ್ ನನ್ನಿಂದ ಏನಾದ್ರೂ ಮರೆ ಮಾಡ್ತಿದ್ಯಾ? ಇಲ್ಲ, ನಾನ್ಯಾಕೆ ನಿನ್ನಿಂದ ಏನು ಮುಚ್ಚಿಡ್ಲಿ? ಟೈಗರ್ ಡಿಸಪಿಯರ್ ಆಗಿಲ್ಲ, ಟೈಗರ್ ಬದುಕಿದ್ದಾನೆ, ಮತ್ತೆ ತುಂಬಾ ಬೇಗ ಮರಳಿ ಬರ್ತಾನೆ. ನಿನಗ್ ಗೊತ್ತಾ, ಈಗ ಕೀರ್ತಿ ಧರ್ಮ ಸರ್ ಅವ್ರ ಹವಾ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ. ಹೌದು, ನಿಜ. ನಾನ್ಸೆನ್ಸ್ ಮಾತನ್ನ ನೀನ್ ಆಡ್ತಾ ಇದೀಯಾ. ಟೈಗರ್ನ ಕೀರ್ತಿ ಧರ್ಮನ್ ಜೊತೆ ಕಂಪೇರ್ ಮಾಡ್ತಾ ಇದೀಯಾ. ಲೋಕಲ್ ಬ್ರಾಂಡೆಡ್ ವಿಸ್ಕಿ ಜೊತೆ ಕಂಪೇರ್ ಮಾಡಿದ ಹಾಗಿದೆ. ಟೈಗರ್ ಬದುಕಿದಾನೆ ಮತ್ತವನು ಬೇಗ ವಾಪಸ್ ಬರ್ತಾನೆ. ಜಾನಿ ಎಂಬ ಈ ವ್ಯಕ್ತಿ ಹೇಳಿದ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಶಾಕ್ ಆಯ್ತು. ಸಾಮ್ರಾಟ್ಗೆ ತಿಳಿಯಬೇಕಿತ್ತು, ಈ ವ್ಯಕ್ತಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳ್ತಿದ್ದಾನ ಅಥವಾ ಅವರಿಗೆ ಏನಾದ್ರೂ ನಿಜವಾಗ್ಲೂ ಗೊತ್ತಿತ್ತಾ ಅಂತ. ಮುಂದೆ ಏನಾಗುತ್ತೆ, ಸಾಮ್ರಾಟ್ಗೆ ನಿಜ ಗೊತ್ತಾಗುತ್ತಾ ಮತ್ತು ಚೈತಾಲಿ ಅವನ ಬಾಯಿಂದ ನಿಜ ಹೇಳಿಸ್ತಾಳ? ಸಾಮ್ರಾಟ್ ಅವರ ಮಾತುಗಳನ್ನ ಗಮನವಿಟ್ಟು ಕೇಳ್ತಿದ್ದ. ಸಾಮ್ರಾಟ್ ಜೊತೆ ಈಗ ಚೈತಾಲಿ ಸಹ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಲು. ನಿಜವಾಗ್ಲೂ ಇವರಿಗೆ ಬೇರೆನೆ ಜಾಸ್ತಿ. ಕೀರ್ತಿ ಧರ್ಮನ್ ಹೋಟೆಲ್ನಲ್ಲಿ ಇನ್ನೂ ಸಹ ಟೈಗರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೆ ಚೈತಾಲಿಗೆ ಈಗ ಸಹ ಅನಿಸ್ತಿತ್ತು ಸಾಮ್ರಾಟ್ ಅವಳಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ. ಅವಳು ಸಾಮ್ರಾಟ್ ಅನ್ನೇ ನೋಡ್ತಿದ್ಲು. ಸಾಮ್ರಾಟ್, ಏನ್ ಹೇಳ್ತಾ ಇದ್ದೆ ನೀನು? ನನ್ ಫ್ರೆಂಡ್ಗೆ ನೀನ್ ಸುಳ್ಳು ಹೇಳ್ತಿದ್ಯಾ? ಯಾವ ಫ್ರೆಂಡ್? ಸಾನ್ಯಾ. ಸಾನ್ಯಾ? ಇಲ್ಲ, ನಾನೇನಕ್ಕೆ ಅವಳಿಗೆ ಸುಳ್ಳು ಹೇಳಲಿ? ಆ ರೀತಿ ಏನೂ ಇಲ್ಲ. ಬಟ್ ಚೈತ್ರಾಲಿ, ಏನ್ ಗೊತ್ತಾ, ನನಗಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ನಿನಗೆ ಗೊತ್ತಲ್ವಾ ಸಾನ್ಯಾ ಹೇಗೆ ಅಂತ. ನಾನು ಸ್ವಲ್ಪ ಲೇಟಾಗಿ ಹೋದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನಾನು ಲೇಟಾಗಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ. ಅವಳು ಸುಮ್ಮನೆ ಕೂಗಾಡ್ತಾಳೆ. ಡೌಟು ನಿನ್ ಮೇಲೆ. ಅವಳಿಗೆ ನೀನಂದ್ರೆ ಇಷ್ಟ ಸಹ ಇಲ್ಲ, ನಿನ್ ಬಗ್ಗೆ ನೆನಪು ಸಹ ಮಾಡ್ಕೊಳ್ಳಲ್ಲ ಅವಳು. ಹಾಗಿದ್ರೆ ಡೌಟ್ ಯಾಕೆ ಬರ್ತಾಳೆ? ಹೌದು ಗೊತ್ತು, ಆದ್ರೆ ನಾನು ಹೋಗ್ಬೇಕು. ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಮತ್ತೆ ನಾವ್ ಯಾವಾಗ ಮೀಟ್ ಆಗೋಣ? ಇದಕ್ಕೆ ಸಾಮ್ರಾಟ್ ಉತ್ತರ ಕೊಡ್ಲಿಲ್ಲ. ಅವನು ಚೈತಾಲಿಯ ಜೊತೆ ಹೋಟೆಲ್ನಿಂದ ಹೊರಬಂದ. ಹೊರ ಬರುತ್ತಿದ್ದಂತೆ ಸಾಮ್ರಾಟ್ ಅದೊಂದು ದೃಶ್ಯ ನೋಡ್ದ. ಒಂದಷ್ಟು ಗೂಂಡಗಳು ಜಾನಿಗೆ ಹೊಡಿತಿದ್ರು. ಯಾಕೆ ಇವನನ್ನು ಹೊಡಿತಿದ್ದೀರಾ? ನೀನ್ ಯಾರೋ ಕೇಳಕ್ಕೆ? ನಾನು ಯಾರೋ ಬಿಡು, ಉತ್ತರ ಕೊಡು. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನಿಂಗೂ ಬೀಳುತ್ತೆ. ಅಯ್ಯೋ,
ಈ ಡೈಲಾಗ್ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಡೈಲಾಗ್ ಅಂತೂ ನೀನ್ ಕದ್ದೆ. ನಿನಗೀಗ ಜಾಸ್ತಿ ಒದೆ ಬೀಳುತ್ತೆ. ಏ ಹೀರೋ, ಬೆಂಗಳೂರಲ್ಲಿ ಹೀರೋಗಿರಿ ನಡೆಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲ ಅಂದ್ರೆ ಒಂದು ಗುಂಡಿ ತೋಡೋ ಬದಲು 2 ತೋಡಬೇಕಾಗುತ್ತೆ. ಸಾಮ್ರಾಟ್ ಇದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ. ಅವನು ಆ ಗೂಂಡಗಳನ್ನ ನೋಡ್ತಾ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ. ಜಾನಿ ಸ್ವಲ್ಪ ಹಿಂದೆ ಸರಿದ. ಸಾಮ್ರಾಟ್ ಮುಂದೆ ಬಂದು ನಿಂತ. ಹರಿಶ್ಚಂದ್ರ ಘಾಟ್ಗೆ ಫೋನ್ ಮಾಡಿ ಹೇಳು, 4 ಗುಂಡಿ ತೋಡಕ್ಕೆ 2 ಮಣ್ಣು ಹಾಕೋಕ್ ಬರ್ತಾರೆ ಅಂತ. ಅಟ್ಯಾಕ್! ಸಾಮ್ರಾಟ್ ಫೈಟ್ ಮಾಡಲು ರೆಡಿಯಾಗಿದ್ದ. ನೋಡ್ತಾ ಎಲ್ಲರನ್ನು ಸಾಮ್ರಾಟ್ ಹೊಡೆದ. ನನ್ನ ಕಥೆ ಮುಗಿತು ಅನ್ಕೊಂಡಿದ್ದ ಜಾನಿ ಈ ಫೈಟ್ ಅನ್ನು ನೋಡಿ ಶಾಕ್ ಆದ. ಸಾಮ್ರಾಟ್ ಅವನ ಮುಂದೆ ದೇವರಂತೆ ಬಂದಿದ್ದ. ಸಾಮ್ರಾಟ್ ಜಾನಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚಿದ. ಬ್ರದರ್, ನೀನ್ ಯಾರು? ನನ್ ಪ್ರಾಣ ಯಾಕೆ ಉಳಿಸ್ದೆ? ಸಾಮ್ರಾಟ್ ಅವನಿಗೆ ಏನೂ ಉತ್ತರ ಕೊಡ್ಲಿಲ್ಲ. ಬರೀ ಅವನ ಕಣ್ಣುಗಳನ್ನೇ ನೋಡ್ತಿದ್ದ ಜಾನಿ ಮಾತ್ರ ಉತ್ತರಕ್ಕೆ ಕಾಯ್ತಿದ್ದ. ನಾನು ಯಾರು ಅನ್ನೋದನ್ನ ನಿನಗೆ ಹೇಳ್ತೀನಿ, ಆದ್ರೆ ನೀನು ಆ ವಿಷಯವನ್ನ ಯಾರಿಗೂ ಹೇಳಬಾರ್ದು. ಸಾಮ್ರಾಟ್ ಅವನ ಜೀವವನ್ನೇ ಉಳಿಸಿದ್ದ. ಅವನಿಗಾಗಿ ಒಂದು ರಹಸ್ಯವನ್ನ ಅವನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ. ನಾನು ಟೈಗರ್. ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟ. ಜಾನಿಗೆ ಶಾಕ್ ಆಯ್ತು. ಅವನಿಗೆ ಸಿಡಿಲು ಬಡ್ದಂತಾಯ್ತು. ಕಣ್ಣು ಮಿಟಿಗಿಸ್ದೆ ಅವನು ಸಾಮ್ರಾಟ್ ಅನ್ನೇ ನೋಡ್ತಿದ್ದ. ಅವನಿಗೆ ತಿಳಿಯಲಿಲ್ಲ ಅವನು ಕನ್ಸ್ ಕಾಣ್ತಿದ್ದನೋ ಅಥವಾ ನಿಜಾನೋ ಅಂತ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಶ್ರೀಕಂಠದತ್ತ ಅವರ ಮನೆಗೆ ಬಂದ. ಅವನು ಒಳಗೆ ಬಂದಾಗ ಸಾನ್ಯಾ ಮತ್ತು ಮನೆಯವರು ಗಂಭೀರವಾಗಿ ಏನನ್ನೋ ಚರ್ಚಿಸುತ್ತಿದ್ದರು. ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ನಾವು ಪೃಥ್ವಿ ಹತ್ರ ಮಾತಾಡ್ಬೇಕು, ಅಕ್ರಮ್ ಸರ್ ಜೊತೆ ಮಾತಾಡು ಅಂತ. ಇವಾಗ ಅವನಷ್ಟೇ ನಮಗೆ ಹೆಲ್ಪ್ ಮಾಡಬಹುದು. ಆ ಕಾರ್ಪೊರೇಷನ್ ಅವರ ಸಪೋರ್ಟ್ ನಮ್ಗೆ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಮ್ ಕೆಲ್ಸ ಆಗಲ್ಲ. ಅದೇ ಸಮಯಕ್ಕೆ ಸಾಮ್ರಾಟ್ ಒಳಗ್ ಬಂದಿದ್ದ. ಅವರ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಸಂಪೂರ್ಣವಾಗಿ ಅರ್ಥವಾಗ್ಲಿಲ್ಲ ಅವರು ಏನ್ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಇದಂತೂ ಸ್ಪಷ್ಟವಾಗಿತ್ತು, ಸಾನ್ಯಾ ಕಂಪನಿ ಯಾವುದೋ ತೊಂದರೆಯಲ್ಲಿ ಇದೆ ಅಂತ. ಏನಂತ ಮಾತಾಡ್ತಾ ಇದ್ದೀರಾ ನೀವು? ಈ 2 ಕಂಪನಿ ನಡೆಸ್ತಾ ಇರೋದು ಟೈಗರ್. ಆಮೇಲೆ ನಮ್ಮಂತವ್ರು ಟೈಗರ್ನ ಭೇಟಿ ಮಾಡಲು ಸಹ ಆಗೋದಿಲ್ಲ. ಇಲ್ಲಿವರೆಗೂ ಅವನನ್ನ ಯಾರು ನೋಡೋ ಸಹ ಇಲ್ಲ ಅಂದ್ರೆ ಅವರನ್ನ ಮೀಟ್ ಹೇಗ್ ಮಾಡಕ್ಕಾಗತ್ತೆ? ಮತ್ತೆ ಚಿರಾಗ್ ನಮಗೆ ಸಹಾಯ ಮಾಡಬಹುದಾ? ನಾನು ಒಂದ್ ಕೆಲ್ಸ ಮಾಡ್ತೀನಿ, ಸಾನ್ಯಾ ಮತ್ತು ಚಿರಾಗ್ ಮದುವೆನ ಫಿಕ್ಸ್ ಮಾಡ್ತೀನಿ. ಹೇಗಿದ್ರು ಈ ಸಾಮ್ರಾಟ್ ಒಬ್ಬ ಕೆಲ್ಸಕ್ ಬಾರ್ದವನು. ಸಾಮ್ರಾಟ್ ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ, ಮುಖದ ಮೇಲೊಂದು ನಗು ಮೂಡ್ಸ್ಕೊಳ್ತಾ ಅವರ ಮುಂದೆ ಬಂದ. ಅವನು ಏನ್ ಮಾಡಿ ಬಂದಿದ್ದಾನೆ ಅಂತ ಅವರಿಗೆ ಗೊತ್ತಾಗಬಾರ್ದು ಅಷ್ಟೇ. ನಮಸ್ಕಾರ. ಸಾಮ್ರಾಟ್ ಯಾವಾಗ ಎಲ್ಲರಿಗೂ ನಮಸ್ಕಾರ ಹೇಳಿದ್ದೋ ಎಲ್ಲರೂ ಅವನನ್ನೇ ನೋಡ್ತಾ ಸೋಫಾ ಮೇಲಿಂದ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಕೋಪ ಎದ್ ಕಾಣ್ತಿತ್ತು. ಸಾಮ್ರಾಟ್ಗೆ ಗೊತ್ತಿತ್ತು ಅವರು ಅವನನ್ನ ನಗು ಮುಖದಿಂದ ಸ್ವಾಗತಿಸಲ್ಲ ಅಂತ. ಆದರೆ ಅವರ ಕೋಪದ ಕಣ್ಣುಗಳನ್ನು ನೋಡಿ ಏನೋ ಮಿಸ್ ಹೊಡಿತಿದೆ ಅಂತ ಅವನಿಗೆ ಅನಿಸ್ತು. ಅವನು ಅಲ್ಲಿಂದ ಹೊರಟೋದ. ಅಷ್ಟಕ್ಕೂ ಯಾಕೆ ಅವರು ಸಾಮ್ರಾಟ್ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಸಾನ್ಯಾ ಕಂಪನಿಗೆ ಏನ್ ತೊಂದರೆ ಆಗಿದೆ? ಸಾಮ್ರಾಟ್ ಆ ತೊಂದರೆಯನ್ನ ಬಗೆಹರಿಸ್ತಾನ? ಮುಂದೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳಲು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.